ಜೈ ಹಿಂದ್. ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಇಂಡಿಯನ್ ಜಿಯೋಗ್ರಫಿಯ 12ನೇ ಲೆಕ್ಚರ್‌ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ 12ನೇ ಲೆಕ್ಚರ್‌ದಲ್ಲಿ ವಾಯುಗೋಳ, ವಾಯುಮಂಡಲದ ವಲಯಗಳು, ವಾಯುಮಂಡಲದ ಒತ್ತಡ ಪಟ್ಟಿಗಳು, ಮಾರುತಗಳು, ಎಲ್ ನಿಲೋ ಪ್ರವಾಹಗಳು ಮತ್ತು ಲಾನಿನ ಪ್ರವಾಹಗಳು ಈ ಎಲ್ಲದರ ಬಗ್ಗೆ ಲೆಕ್ಚರ್ 12ರಲ್ಲಿ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ನೀವು ನನಗೆ ಫೇಸ್ಬುಕ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು. ಅದರ ಜೊತೆಗೆ ಈ ನಂಬರ್ಗೆ ನನಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಜುಕೇಷನ್‌ಗೆ ಅಥವಾ ಸ್ಟಡಿಗೆ ಸಂಬಂಧವಾಗಿರತಕ್ಕಂತಹ ಯಾವುದೇ ಡೌಟ್ಸ್‌ಗಳಿದ್ರು ನನಗೆ ಇಲ್ಲಿ ನೀವು ಪರಿಹಾರವನ್ನು ಪಡ್ಕೋಬಹುದು. ಮೊಟ್ಟ ಮೊದಲನೇದಾಗಿ ವಾಯುಗೋಳವನ್ನು ನೋಡೋಣ ನಾವು. ವಾಯುಗೋಳದಲ್ಲಿ ಹವಾಮಾನ ಅಂತಂದ್ರೆ ಇಂಗ್ಲಿಷ್‌ನಲ್ಲಿ ಇದಕ್ಕೆ ನಾವು ವೆದರ್ ಅಂತೇಳಿ ಹೇಳ್ತೇವೆ. ಹವಾಮಾನ ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದ, ಒಂದು ನಿರ್ದಿಷ್ಟವಾದ ಕಾಲದ ವಾಯುಮಂಡಲದ ಸ್ಥಿತಿಯನ್ನು ನಾವು ಏನಂತ ಹೇಳ್ತೇವೆ? ಹವಾಮಾನ ಅಂತ ಹೇಳ್ತೇವೆ. ಅಂತಂದ್ರೆ ಹವಾಮಾನ ಅಂತಂದ್ರೆ ಏನು? ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ ಇರಬೇಕು, ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಇರಬೇಕು, ಹಾಗೂ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಕಾಲ ಇರಬೇಕು. ಸೊ ಆ ಒಂದು ಕಾಲದಲ್ಲಿ ಮತ್ತು ಆ ಒಂದು ಏರಿಯಾದಲ್ಲಿ ನಡೆಯುವಂತಹ ಅಥವಾ ಬದಲಾವಣೆ ಆಗುವಂತಹ ವಾಯುಮಂಡಲದ ಏನು ಸ್ಥಿತಿ ಇರುತ್ತದೆ, ಸೊ ಅದಕ್ಕೆ ನಾವು ಹವಾಮಾನ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ನೀವು ಹವಾಮಾನ ಮತ್ತು ವೆದರ್ ಮತ್ತು ಕ್ಲೈಮೇಟ್ ಅಂತ ಹೇಳಿ ಬರ್ತದೆ. ಸೊ ಅವು ಎರಡುಗಳ ಡಿಫ್ರೆನ್ಸಿಯೇಷನ್ ನಾವು ನೋಡಿದ್ವಿ ಅಂತಂದ್ರೆ ಗೊತ್ತಾಗುತ್ತದೆ ಹವಾಮಾನ ಮತ್ತು ಕ್ಲೈಮೇಟ್ ಇವು ಎರಡುಗಳ ನಡುವೆ ಇರುವಂತದ್ದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ. ವಾಯುಮಂಡಲ ಒಳಗೊಂಡಿರುವ ಉಷ್ಣಾಂಶ, ಮೋಡ, ಮಳೆ, ಮಾರುತಗಳು ಮುಂತಾದ ಅಂಶಗಳನ್ನು ಹವಾಮಾನದ ಮೂಲಾಂಶಗಳು ಅಂತ ಹೇಳ್ತೇವೆ. ಅಂತಂದ್ರೆ ಈಗ ನಾವು ಹವಾಮಾನ ಏನಿರುತ್ತದೆ ಅಲ್ಲ, ಈ ಹವಾಮಾನ ಏನೇನು ಒಳಗೊಂಡಿರುತ್ತದೆ ಅಂತಂದ್ರೆ ಹವಾಮಾನದಲ್ಲಿ ಏನೇನು ಸ್ಟಡಿ ಇರುತ್ತದೆ, ಏನೇನು ಮಾಹಿತಿ ನಮಗೆ ದೊರಕುತ್ತದೆ ಅಂತಂದ್ರೆ ವಾಯುಮಂಡಲದಲ್ಲಿ ಇರುವಂತಹ ಉಷ್ಣಾಂಶ ಆಗಿರ್ಬಹುದು, ಆಮೇಲೆ ಮೋಡಗಳ ಬಗ್ಗೆ ಅಥವಾ ಮಳೆಗಳ ಬಗ್ಗೆ ಮತ್ತು ಮಾರುತಗಳ ಬಗ್ಗೆ ಇವುಗಳ ಎಲ್ಲವುಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಈ ಅಧ್ಯಯನ ಮಾಡಿದಾಗ. ಸೊ ಇದೆಲ್ಲವೂ ಸಹ ವಾಯುಮಂಡಲದಲ್ಲಿ ಇರುವಂತವುಗಳು, ಇವು ಹವಾಮಾನದ ಮೂಲಾಂಶಗಳು ಆಗಿರುತ್ತವೆ. ಹವಾಮಾನವನ್ನು ನಾವು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಹವಾಗುಣ ಶಾಸ್ತ್ರ ಅಂತ ಹೇಳ್ತೇವೆ, ಇಂಗ್ಲಿಷ್‌ನಲ್ಲಿ ಮೆಟ್ರಾಲಜಿ ಅಂತ ಹೇಳ್ತೇವೆ. ಹವಾಮಾನ ಎಂಬ ಪದವನ್ನು ನಾವು ಮೊದಲು ಬಳಸಿದಂತವರು ಯಾರು ಅಂತಂದ್ರೆ ಅವರು ಅರಿಸ್ಟಾಟಲ್. ಸೊ ಈಗ ಆದ ನಂತರ ನಾವು ಹವಾಮಾನವನ್ನು ನೋಡಿದ್ವಿ. ಹವಾಮಾನಕ್ಕೆ ನಾವು ಇಂಗ್ಲಿಷ್‌ನಲ್ಲಿ ಏನ್ ಹೇಳ್ತೇವೆ? ವೆದರ್ ಅಂತ ಹೇಳ್ತೇವೆ. ಓಕೆ. ಅದೇ ರೀತಿ ವಾಯುಗುಣ ಅಂತ ಹೇಳಿ ಐತಿ. ಅದಕ್ಕೆ ಇಂಗ್ಲಿಷ್‌ನಲ್ಲಿ ನಾವು ಕ್ಲೈಮೇಟ್ ಅಂತ ಹೇಳ್ತೇವೆ. ಈಗ ಇಲ್ಲಿ ಒಂದು ಪ್ರದೇಶದ ದೀರ್ಘಾವಧಿಯ ಅಥವಾ 30 ರಿಂದ 40 ವರ್ಷಗಳ ಹವಾಮಾನದ ಸರಾಸರಿಯನ್ನು ನಾವು ಅಥವಾ ಸಾಮಾನ್ಯ ಪರಿಸ್ಥಿತಿಯನ್ನ ವಾಯುಗುಣವೆಂದು ಅಂತ ಹೇಳ್ತೇವೆ. ಈಗ ಇಲ್ಲಿ ಹವಾಮಾನ ಮತ್ತು ವಾಯುಗುಣದಲ್ಲಿ ಡಿಫರೆನ್ಸ್ ನಿಮಗೆ ಗೊತ್ತಾಗಿರಬಹುದು. ಇಲ್ಲಿ ಹವಾಮಾನದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ಲೇಸ್ ಇರುತ್ತದೆ. ಆಮೇಲೆ ನಿರ್ದಿಷ್ಟವಾಗಿರ್ತಕ್ಕಂತಹ ಕಾಲ ಇರುತ್ತದೆ. ಹೌದಾ? ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಪ್ಲೇಸ್ ಇರುತ್ತದೆ. ಆಮೇಲೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಕಾಲ ಇರುತ್ತದೆ. ನಿರ್ದಿಷ್ಟವಾಗಿರ್ತಕ್ಕಂತಹ ಕಾಲು ಅಂತಂದ್ರೆ ಸರಿ ಸುಮಾರಾಗಿ 1 ವರ್ಷ ಆಗಿರಬಹುದು ಅಥವಾ 6 ತಿಂಗಳಾಗಿರಬಹುದು, 3 ತಿಂಗಳಾಗಿರ್ಬೋದು. ಈ ರೀತಿ ಇರ್ತಕ್ಕಂಥದ್ದು ಇದು ಎಲ್ಲವೂ ಸಹ ಹವಾಮಾನ. ಅಂತಂದ್ರೆ ಬಹಳ ಕಡಿಮೆ ಸಮಯದವರೆಗೆ ನಾವು ಏನ್ ಮಾಡ್ತೇವೆ? ಹವಾಮಾನದ ಅಳತೆಯನ್ನ ಮಾಡ್ತೇವೆ. ಅದೇ ರೀತಿ ವಾಯುಗುಣವನ್ನು ನಾವು ನೋಡ್ಬೇಕಂತಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ 30 ರಿಂದ 40 ವರ್ಷಗಳವರೆಗೆ ಇರುವಂತಹ ಹವಾಮಾನದ ಸರಾಸರಿ. ಓಕೆ. ಇದು ಹವಾಮಾನದ ಸರಾಸರಿಯನ್ನು ನಾವು ಏನ್ ಮಾಡ್ತೇವಿ? ವಾಯುಗುಣ ಅಂತ ಹೇಳ್ತೇವೆ. ಸೊ ಇಲ್ಲಿ ಬ್ರೀಫ್ ಆಗಿ ಒಂದು ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ದಿನದ ಹವಾಮಾನ ಆಗಿರಬಹುದು ಅಥವಾ ಒಂದು ತಿಂಗಳಿನ ಹವಾಮಾನ ಆಗಿರಬಹುದು, ಈ ರೀತಿ ಒಂದು ವರ್ಷದ ಹವಾಮಾನ ಆಗಿರ್ಬಹುದು, ಈ ರೀತಿ ನೋಡ್ಕೊಂತ ಹೋಗ್ತೇವೆ. 10 ವರ್ಷದ ಹವಾಮಾನ ಈ ರೀತಿ ಎಲ್ಲವೂ ಸಹ ನಮ್ಮ ಕಡೆ ರೆಕಾರ್ಡ್ ಇರ್ತವೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ನಾವು ಇಲ್ಲಿ 30 ವರ್ಷದವರೆಗೆ ಇದೇ ರೀತಿ ಹವಾಮಾನವನ್ನ ನಾವು ರೆಕಾರ್ಡ್ ಮಾಡ್ಕೊಂತ ಹೋಗ್ತೇವಿ ಹವಾಮಾನವನ್ನ. ಇದಾದ ನಂತರ ನಾವು ಒಟ್ಟಾರೆ ಈ ಒಂದು ದಿನದಿಂದ ಹಿಡಿದು 30 ವರ್ಷದವರೆಗೆ ಏನು ನಾವು ರೆಕಾರ್ಡ್ ಮಾಡಿರ್ತೀವಿ, ಇದರ ಒಂದು ಏನ್ ಮಾಡ್ತೀವಿ ನಾವು ಸರಾಸರಿಯನ್ನ ತೆಗಿತೀವಿ. ಸೊ ಇದರ ಒಂದು ಸರಾಸರಿ, ಮಳೆಯ ಸರಾಸರಿ ಎಷ್ಟಿತ್ತು? ಓಕೆ. ಆಮೇಲೆ ಮಾರುತಗಳ ಸರಾಸರಿ ಏನಿತ್ತು? ಓಕೆ. ಆಮೇಲೆ ಮೋಡಗಳು ಯಾವ ರೀತಿ ಇದ್ದು? ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಇವುಗಳ ಸರಾಸರಿ ತೆಗೆದಾಗ ನಮಗೆ ಏನು ಫೈನಲಿ ಸಿಗುತ್ತದೆ ಅಲ್ಲ, ಅದಕ್ಕೆ ನಾವೇನಂತ ಹೇಳ್ತೇವಿ? ವಾಯುಗುಣ ಅಂತ ಹೇಳ್ತೇವಿ. ಫೈನಲಿ ಸಿಗುವಂತದ್ದು ಸರಾಸರಿಗೆ ನಾವೇನಂತ ಹೇಳ್ತೇವಿ? ವಾಯುಗುಣ ಅಂತ ಹೇಳ್ತೇವೆ. ಅಂತಂದ್ರೆ ಹವಾಮಾನಕ್ಕಿಂತಲೂ ವಾಯುಗುಣದ ಒಂದು ಪೀರಿಯಡ್ ಏನಿರುತ್ತದೆ ಹೆಚ್ಚಿರುತ್ತದೆ ಅಂತೇಳಿ. ಓಕೆ. ನಿಮಗೆ ಗೊತ್ತಾಗಿರಬಹುದು ಈಗ ಹವಾಮಾನ ಮತ್ತು ವಾಯುಗುಣ ಅಂತೇಳಿ. ಹವಾಮಾನ ಇದು ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ರದೇಶ ಇರುತ್ತದೆ. ಆಮೇಲೆ ಅಲ್ಲಿ ಕಾಲ ಏನಿರುತ್ತದೆ? ಸ್ವಲ್ಪ ಇರುತ್ತದೆ. ಒಂದು ದಿವಸದೂ ಆಗಿರ್ಬೋದು, ಒಂದು ಗಂಟೆದೂ ಆಗಿರ್ಬೋದು. ಸೊ ಯಾವುದೇ ಆಗಿರ್ಬೋದು, ಅದು ಹವಾಮಾನ ಆಗಿರುತ್ತದೆ. ಆಮೇಲೆ ಇಲ್ಲಿ ವಾಯುಗುಣವನ್ನು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರಕ್ಕೆ ನಾವು ವಾಯುಗುಣ ಶಾಸ್ತ್ರ ಅಂತ ಹೇಳ್ತೀವಿ ಅಥವಾ ಇಂಗ್ಲಿಷ್‌ನಲ್ಲಿ ಕ್ಲೈಮೆಟಾಲಜಿ ಅಂತ ಹೇಳ್ತೀವಿ. ಈ ಪದವನ್ನು ಮೊಟ್ಟ ಮೊದಲು ಬಳಸಿದಂತಹ ವ್ಯಕ್ತಿ ಅಲೆಕ್ಸಾಂಡರ್. ಓಕೆ. ಸೊ ಇಲ್ಲಿ ನಾವು ನೋಡಿದ್ವಿ ಈ ಪದವನ್ನು ಬಳಸಿದಂತಹ ಮೊಟ್ಟ ಮೊದಲು ಅರಿಸ್ಟಾಟಲ್. ಅದೇ ರೀತಿ ಇಲ್ಲಿ ವಾಯುಗುಣ ಪದವನ್ನು ಮೊಟ್ಟ ಮೊದಲನೇದಾಗಿ ಬಳಸಿದಂತವರು ಅಲೆಕ್ಸಾಂಡರ್ ವಾನ್ ಹಬೋಲ್ಟ್ ಅಂತ ಹೇಳಿ. ಅಲೆಕ್ಸಾಂಡರ್ ವಾನ್ ಹಬೋಲ್ಟ್ ಅಂತ ಹೇಳಿ.
ಇದಾದ ನಂತರ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು? ಈಗ ವಾಯುಗುಣ ಬದಲಾವಣೆ ಆಗಬೇಕು ಆಗಿತ್ತು ಅಂತಂದ್ರೆ ಅದ್ರ ಮೇಲೆ ಪ್ರಭಾವ ಬೀರುವಂತಹ ಬಹಳಷ್ಟು ಅಂಶಗಳಿದಾವು. ಸೊ ಅದರಲ್ಲಿ ಒಂದನೇದು ಅಕ್ಷಾಂಶ ಅಥವಾ ಭೌಗೋಳಿಕ ಸ್ಥಾನ. ಈಗ ಭೂಮಿಯಲ್ಲಿರುವಂತಹ ಒಂದು ನಮ್ಮ ಭಾರತ ದೇಶ ಈ ಒಂದು ಪ್ಲೇಸ್‌ದಲ್ಲಿ ಬರುತ್ತದೆ. ಸೊ ಈ ಒಂದು ಪ್ಲೇಸ್‌ದಲ್ಲಿ ಇರುವ ಕಾರಣದಿಂದ ಇಲ್ಲಿಯ ಹವಾಮಾನ ಬೇರೆ ಇರುತ್ತದೆ. ಆಮೇಲೆ ಇಲ್ಲಿ ಧ್ರುವ ಪ್ರದೇಶದಲ್ಲಿ ಯಾವುದೋ ಒಂದು ಪ್ಲೇಸ್ ಇತ್ತು ಅಂತಂದ್ರೆ ಇಲ್ಲಿ ಆ ಒಂದು ಸ್ಥಳ ಇಲ್ಲಿ ಧ್ರುವ ಪ್ರದೇಶದಲ್ಲಿ ಇರುವ ಕಾರಣದಿಂದ ಭೌಗೋಳಿಕ ಸ್ಥಾನ ಇಲ್ಲಿ ಪಡೆದುಕೊಂಡಿರುವ ಕಾರಣದಿಂದ ಇಲ್ಲಿರ್ತಕ್ಕಂತಹ ವಾಯುಗುಣ ಏನಾಗುತ್ತದೆ ಬೇರೆ ಆಗುತ್ತದೆ. ಸೊ ಈ ರೀತಿ ಭೌಗೋಳಿಕ ಸ್ಥಾನನು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ ಆ ವಾಯುಗುಣದ ಮೇಲೆ. ಅದೇ ರೀತಿ ಅಕ್ಷಾಂಶ ಮತ್ತು ರೇಖಾಂಶಗಳು. ಸೊ ಈ ಅಕ್ಷಾಂಶಗಳು ಏನಪ್ಪಾ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂತಂದ್ರೆ ಸಂಭಾಜಕ ವೃತ್ತದಲ್ಲಿ ಇರುವಂತಹ ಏನು ದೇಶಗಳಿದಾವು ಅವುಗಳಲ್ಲಿ ಇರುವಂತಹ ಒಂದು ವಾಯುಗುಣ, ಆಮೇಲೆ ಅಲ್ಲಿರ್ತಕ್ಕಂತಹ ಕ್ಲೈಮೇಟ್ ಅನ್ನ ಬೇರೆ ಇರುತ್ತದೆ. ಆಮೇಲೆ ಇಲ್ಲಿ 66.5 ಡಿಗ್ರಿ ಅಂತ ಹೇಳಿ ಇಲ್ಲಿ ಉತ್ತರ ಮತ್ತು ಉತ್ತರ ಮತ್ತು ದಕ್ಷಿಣದಲ್ಲಿ ಇರುವಂತಹ ಅಕ್ಷಾಂಶಗಳ ಮೇಲೆ ಇರುವಂತಹ ದೇಶಗಳ ಅಲ್ಲಿರ್ತಕ್ಕಂತಹ ಕ್ಲೈಮೇಟ್ ಬೇರೆ ಇರುತ್ತದೆ. ಸೊ ಎಲ್ಲವೂ ಸಹ ಡಿಪೆಂಡ್ ಆಗಿರುತ್ತದೆ ವಾಯುಗುಣ ಬೇರೆ ಬೇರೆ ಆಗಿರುವಂತದ್ದು. ಅದ್ರ ಜೊತೆಗೆ ಮಾರುತಗಳನ್ನು ಸಹ ಡಿಪೆಂಡ್ ಆಗುತ್ತವೆ. ಸಾಗರದ ಪ್ರವಾಹಗಳು, ಸಾಗರದಿಂದ ಬರುವಂತಹ ಏನ್ ಪ್ರವಾಹಗಳು ಇರ್ತಾವ ಅವುಗಳು ಸಹ ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ. ಭೂ ಸ್ವರೂಪ ಅಲ್ಲಿ ಇರ್ತಕ್ಕಂತಹ ಭೂಮಿ ಯಾವ ರೀತಿ ಇದೆ, ಸಮುದ್ರದಿಂದಿರುವಂತಹ ದೂರ, ಸೊ ಇದು ಸಹ ಒಂದು ಅಂಶ ಬಹಳಷ್ಟು ಇಂಪಾರ್ಟೆಂಟ್ ವಾಯುಗುಣದ ಮೇಲೆ ಪ್ರಭಾವ ಬೀರಲಿಕ್ಕೆ. ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ, ಸೊ ಈ ರೀತಿ ಒಂದೊಂದು ಪ್ಲೇಸಸ್ಗಳು ಸಮುದ್ರ ಮಟ್ಟದಿಂದ ಬಹಳಷ್ಟು ಎತ್ತರ ಇರ್ತವೆ. ಸೊ ಆ ಒಂದು ಕಾರಣದಿಂದ ಅಲ್ಲಿಯ ವಾಯುಗುಣನ ಬೇರೆ ಇರುತ್ತದೆ. ಭೂಮಿಯನ್ನು ಆವರಿಸಿರುವಂಥದ್ದು, ಅದೇ ರೀತಿ ಜ್ವಾಲಾಮುಖಿಗಳ ಕಾರ್ಯಾಚರಣೆ, ಸೊ ಜ್ವಾಲಾಮುಖಿಗಳ ಇರುವಂತಹ ಪ್ಲೇಸಸ್‌ದಲ್ಲಿ ಹವಾಮಾನ ಬೇರೆ ಇರ್ತದೆ. ಅದೇ ರೀತಿ ಸೌರ ಕಲೆಗಳು. ಸೊ ಈ ಎಲ್ಲವೂ ಸಹ 9 ಪಾಯಿಂಟ್ಸ್‌ಗಳು ಇಲ್ಲಿ ಪ್ರಭಾವ ಬೀರುವಂತದ್ದು ಇವು ವಾಯುಗುಣದ ಮೇಲೆ. ಇಲ್ಲಿ ನಾವು ನೋಡಬಹುದು ಡಿಫರೆನ್ಸಸ್ ಬಿಟ್ವೀನ್ ವೆದರ್ ಆ್ಯಂಡ್ ಕ್ಲೈಮೇಟ್. ಓಕೆ. ಸೊ ವೆದರ್ ಮತ್ತು ಕ್ಲೈಮೇಟ್‌ದಲ್ಲಿ ಇರುವಂತಹ ಡಿಫರೆನ್ಸ್ ಏನಿದೆ, ಸೊ ಎರಡುಗಳಲ್ಲಿ ಏನು ಡಿಫರೆನ್ಸ್ ಆಗುವಂಥದ್ದು. ಇಲ್ಲಿ ವೆದರ್ ಅಂತಂದ್ರೆ ಏನು? ಹವಾಮಾನ ಅಂತ ಹೇಳ್ತೀವಿ ನಾವು. ಆಮೇಲೆ ಕ್ಲೈಮೇಟ್ ಅಂತಂದ್ರೆ ವಾಯು ಗುಣ. ಇಲ್ಲಿ ನಾವು ನೋಡಬಹುದು ಹವಾಮಾನವು ತಾಪಮಾನ, ಒತ್ತಡ, ತೇವಾಂಶ ಆಗಿರ್ಬೋದು, ಮೋಡ, ಗಾಳಿ, ಮಳೆ, ಆಮೇಲೆ ಮಳೆ ಪ್ರವಾಹಗಳು, ಹಿಮದ ಬಿರುಗಾಳಿಗಳು ಇತ್ಯಾದಿಗಳಿಂದ ಪ್ರಭಾವಿತವಾಗಿರ್ತಕ್ಕಂಥದ್ದು ಹವಾಮಾನ. ಅದು ವೆದರ್. ವಾಯುಗುಣವು ಆರ್ದ್ರತೆ, ತಾಪಮಾನ, ಬಿಸಿಲು, ಗಾಳಿ ಮುಂತಾದ ಯಾವುದೇ ಸ್ಥಳದಲ್ಲಿ ವಾತಾವರಣದ ಪರಿಸ್ಥಿತಿಗಳ ದೀರ್ಘಕಾಲೀನ ಅವಲೋಕನವಾಗಿರುತ್ತದೆ. ಅಂತ ದೀರ್ಘಕಾಲೀನವಾಗಿರ್ತಕ್ಕಂತಹ ಒಂದು ಅವಲೋಕನ ಮಾಡಿದಾಗ ನಾವು 30-40 ವರ್ಷ ಅಂತ ಹೇಳಿದೆ. ಸೊ ಅದು ಏನು ಕ್ಲೈಮೇಟ್ ಆಗಿರುತ್ತದೆ. ವಾಯುಗುಣದಲ್ಲಿನ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ತವೆ. ಈಗೇನು ವಾಯುಗುಣ ಇದೆ ಇದು ಇಲ್ಲಿರ್ತಕ್ಕಂತಹದ್ದು ಇಲ್ಲಿರುವಂತಹ ಒಂದು ಏನಾದರೂ ಗುಣ ಅಥವಾ ಅಲ್ಲಿರ್ತಕ್ಕಂತಹ ಒಂದು ಕ್ಯಾರೆಕ್ಟರ್ ಬದಲಾವಣೆ ಆಗ್ಬೇಕಂತಂದ್ರೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತವೆ. ಅದ್ರ ಜೊತೆಗೆ ಹವಾಮಾನವು ಯಾವುದೇ ಪ್ರದೇಶದಲ್ಲಿನ ವಾತಾವರಣದ ಸ್ಥಿತಿಯ ಬದಲಾವಣೆಗಳ ದಿನನಿತ್ಯದ ಮಾಹಿತಿ ಆಗಿರುತ್ತದೆ. ನೋಡ್ರಿ ಇಲ್ಲಿ ಹವಾಮಾನ ನಿಮಗೆ ಹೇಳಿದೆ ದಿನನಿತ್ಯದ ಮಾಹಿತಿ ಆಗಿರಬಹುದು. ಸೊ 1 ಗಂಟೆಯಲ್ಲಿ ಆಗಿರ್ಬೋದು. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲೇಸ್‌ದಲ್ಲಿ ಇರುವಂಥದ್ದು ಕಡಿಮೆ ಸಮಯದ ಒಂದು ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಎಲ್ಲದರ ಬಗ್ಗೆ ಮೋಡಗಳು, ತೇವಾಂಶ, ಒತ್ತಡ, ಇವು ತಾಪಮಾನ ಇವು ಎಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೋತೀವಿ. ಅದು ಹವಾಮಾನ ಆಗಿರುತ್ತದೆ. ವಾಯುಗುಣವು ಸಂಖ್ಯಾಶಾಸ್ತ್ರೀಯ ಹವಾಮಾನ ಮಾಹಿತಿಯಾಗಿದ್ದು ಇದು ಒಂದು ನಿರ್ದಿಷ್ಟ ಸ್ಥಳದ ಸರಾಸರಿ ಹವಾಮಾನ ಸ್ಥಿತಿಯ ಬಗ್ಗೆ ದೀರ್ಘಕಾಲದವರೆಗೆ ಮಾಹಿತಿಯನ್ನು ಒದಗಿಸುತ್ತದೆ. ಸೊ ವಾಯುಗುಣದಲ್ಲಿ ಏನಿರುತ್ತದೆ ದೀರ್ಘಕಾಲವಾಗಿರುವಂತಹ ಒಂದು ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ಅಲ್ಲಿರ್ತಕ್ಕಂಥದ್ದು ಸರಾಸರಿ ಹವಾಮಾನದ ಸ್ಥಿತಿಯನ್ನು ನಮಗೆ ತಿಳಿಸುವಂಥದ್ದು ಕ್ಲೈಮೇಟ್. ಈಗ ನೆಕ್ಸ್ಟ್ ನೋಡೋಣ ನಾವು ವಾಯುಮಂಡಲ ಯಾವ ರೀತಿ ಇದೆ ಅಂತ ಹೇಳಿ. ಭೂಮಿಯ ಜನ್ಮ ಆದ ತಕ್ಷಣನೇ ನಮ್ಮ ಭೂಮಿಯ ಮೇಲೆ ಯಾವುದೇ ರೀತಿ ಇರ್ತಕ್ಕಂತಹ ವಾಯುಮಂಡಲ ಇದ್ದಿಲ್ಲ. ಸೊ ಇದು ನಮ್ಮ ಭೂಮಿ ಇರ್ತಕ್ಕಂಥದ್ದು. ಸೊ ಭೂಮಿಯ ಮೇಲೆ ಯಾವುದೇ ರೀತಿ ಕ್ಲೈಮೇಟ್ ವಾಯುಮಂಡಲ ಇದ್ದಿಲ್ಲ. ಯಾವುದೇ ರೀತಿ ಇರ್ತಕ್ಕಂತಹ ಅನಿಲಗಳು ಇದ್ದಿಲ್ಲ. ಏನೂ ಇದ್ದಿಲ್ಲ. ಸೊ ಇದು ಮೊಟ್ಟ ಮೊದಲನೇದಾಗಿ ಜನ್ಮವನ್ನು ತಾಳಿದಾಗ ಇಲ್ಲಿ ಇದು ಒಂದು ಬಿಸಿಯಾಗಿರ್ತಕ್ಕಂತಹ ಒಂದು ಮೇಣದ ಬತ್ತಿಯ ತರ ಒಂದು ಬಾಲ್ ತರ ಇತ್ತಿದ್ದು. ಬಾಲ್ ಇರ್ತದೆ ದುಂಡಾಗಿರ್ತಕ್ಕಂಥದ್ದು ಒಂದು ಬಿಸಿಯಾಗಿರ್ತಕ್ಕಂತಹ ಬಾಲ್ ತರ ಇತ್ತು. ಇದು ನಮ್ಮ ಸೌರ ಮಂಡಲದಲ್ಲಿ ಇತ್ತಿದು. ಸೊ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂತಹ ಆಕ್ಸಿಜನ್ ಇದ್ದಿಲ್ಲ. ಆಕ್ಸಿಜನ್ ಇದ್ದಿಲ್ಲ ಇಲ್ಲಿ ಮೊಟ್ಟ ಮೊದಲು ಇದು ಜನ್ಮವನ್ನು ತಾಳಿದಾಗ ನಮ್ಮ ಭೂಮಿ. ಇದಾದ ನಂತರ ಇಲ್ಲಿ ನಮ್ಮ ಭೂಮಿ ಬಹಳಷ್ಟು ಬಿಸಿ ಇರೋದರಿಂದ ಬಹಳಷ್ಟು ಕಡೆ ಏನಿತ್ತು ಜ್ವಾಲಾಮುಖಿಗಳ ಸ್ಫೋಟಗಳು ಆಗ್ತಿದ್ದು. ಈ ಜ್ವಾಲಾಮುಖಿಗಳ ಸ್ಫೋಟ ಆಗುವ ಕಾರಣದಿಂದಲೇ ಯಾವ್ಯಾವ ಅನಿಲಗಳು ಉತ್ಪತ್ತಿ ಆದವು? CO2 ಆಗಿರಬಹುದು,
ಆಮೇಲೆ SO2 ಆಗಿರಬಹುದು, ಆಮೇಲೆ N2 ಆಗಿರಬಹುದು, ಅದೇ ರೀತಿ H2O ಆಗಿರಬಹುದು. H2O ಅಂತಂದ್ರೆ ನೀರು. H2O ಇದ್ರೊಳಗೆ ನೀರು ಪೂರ್ಣವಾಗಿ ಉತ್ಪತ್ತಿ ಆಗಲಿಲ್ಲ. ವ್ಯಾಪೋರ್ ರೂಪದಲ್ಲಿ ಅಂತಂದ್ರ ಇದೇನು ಆವಿಯ ರೂಪದಲ್ಲಿ, ನೀರು ಆವಿಯ ರೂಪದಲ್ಲಿ ಇಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ಜ್ವಾಲಾಮುಖಿಗಳ ಸ್ಫೋಟ ಆಗುವ ಕಾರಣದಿಂದ. ಇದಾದ ನಂತರ ಏನು ಈ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಈ ಅನಿಲಗಳು ಉತ್ಪತ್ತಿ ಆದವಲ್ಲ, ಸೊ ಇದರ ಕಾರಣದಿಂದ ಏನಾದವು ಮೋಡಗಳ ರಚನೆಗಳಾದವು. ಓಕೆ, ಸೊ ಇಲ್ಲಿ ವಾತಾವರಣದಲ್ಲಿ ಮೋಡಗಳ ರಚನೆ ಆದವು. ಸೊ ಈ ಮೋಡಗಳಿಂದ ಏನಾಯ್ತು, ಮಳೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ರೀತಿ ಹಲವಾರು ವರ್ಷಗಳ ಹಿಂದಿನಿಂದ ಈ ಒಂದು ಪ್ರೊಸೆಸ್ ನಡೀತಾ ನಡೀತಾ ನಮ್ಮ ಭೂಮಿ ಏನಾಯ್ತು, ಬಿಸಿ ಇದ್ದದ್ದು ತಣ್ಣಗೆ ಆಯ್ತು, ತಂಪು ಆಯ್ತು. ಈ ರೀತಿ ತಂಪು ಆಯ್ತು. ತಂಪು ಆದ ಮೇಲೆ ಬಹಳಷ್ಟು ವರ್ಷಗಳವರೆಗೆ ಇದೇ ರೀತಿ ಪ್ರೊಸೆಸ್ ನಡೆದು ಇಲ್ಲಿ ಒಂದು ಬಯೋಲಾಜಿಕಲ್ ಪ್ರೊಸೆಸ್ ನಡೀತು. ಯಾವುದು? ಬಯೋಲಾಜಿಕಲ್ ಪ್ರೊಸೆಸ್ ನಡೀತು ಇಲ್ಲಿ. ಬಯೋಲಾಜಿಕಲ್ ಪ್ರೊಸೆಸ್ದಲ್ಲಿ ಏನಾಗುತ್ತದೆ ಅಂತಂದ್ರೆ, ಬಯೋಲಾಜಿಕಲ್ ಪ್ರೊಸೆಸ್ಗೆ ನಾವು ಜೈವಿಕ ಕಾರ್ಯಾಚರಣೆ ಅಂತ ಹೇಳ್ತೀವಿ. ಸೊ ಜೈವಿಕ ಕಾರ್ಯಾಚರಣೆಯಲ್ಲಿ ಒಂದು ಬ್ಯಾಕ್ಟೀರಿಯಾ ಇತ್ತು. ಸೊ ಆ ಬ್ಯಾಕ್ಟೀರಿಯಾದ ಹೆಸರು ಹೆಮೋಸಿಂಥೆಟಿಕ್ ಅಂತೇಳಿ. ಹೆಮೋಸಿಂಥೆಟಿಕ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಇತ್ತು. ಈ ಹೆಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇದು ಏನ್ ಮಾಡಿತು, ಮೊಟ್ಟ ಮೊದಲನೇದಾಗಿ ಆಕ್ಸಿಜನ್ ಅನ್ನ ಉತ್ಪತ್ತಿ ಮಾಡಿತು. ಇದು ಆಕ್ಸಿಜನ್ ಅನ್ನು ಉತ್ಪತ್ತಿ ಮಾಡಿತು. ಅದು ಈ ಒಂದು ಆಕ್ಸಿಜನ್ ಉತ್ಪತ್ತಿ ಮಾಡಿದ ತಕ್ಷಣ ಇಲ್ಲಿ ಮೊಟ್ಟ ಮೊದಲನೇದಾಗಿ ಜೀವಿ ಹುಟ್ಟೋದನ್ನ ಸಹಾಯಕವಾಗಿರ್ತಕ್ಕಂಥದ್ದು. ಜೀವಿ ಹುಟ್ಟಲಿಕ್ಕೆ ಇದು ಸಹಾಯಕವಾಯಿತು. ಇದಾದ ನಂತರ ಜೀವಿಗಳು ಮೊಟ್ಟ ಮೊದಲನೇದಾಗಿ ವಾಟರ್ದಲ್ಲಿ, ನೀರಿನಲ್ಲಿ ಹುಟ್ಟಲಿಕ್ಕೆ ಸ್ಟಾರ್ಟ್ ಆದವು. ಸೊ ಈ ರೀತಿ ಇರ್ತಕ್ಕಂಥದ್ದು ಭೂಮಿಯ ಮೇಲೆ ಜೀವಿಗಳ ಜನನ ಆಯ್ತು ಅಥವಾ ಜನ್ಮ ಆಯ್ತು ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಆಕ್ಸಿಜನ್ ನಮ್ದು ಮೊಟ್ಟ ಮೊದಲು ಭೂಮಿ ಏನು ಇದು ಜನ್ಮ ತಾಳಿತ್ತು. ಸೊ ಅವಾಗಲಿಂದಲೂ ಸಹ ಆಕ್ಸಿಜನ್ ಇದ್ದಿಲ್ಲ. ಬೇರೆ ಬೇರೆ ಅನಿಲಗಳಿದ್ದು, ಆದ್ರೆ ಆಕ್ಸಿಜನ್ ಇದ್ದಿಲ್ಲ. ಸೊ ಬಹಳಷ್ಟು ವರ್ಷಗಳ ಆದ್ಮೇಲೆ ಏನಾಯ್ತು, ನೀರು ಅದು ಎಲ್ಲ ನಮ್ಮ ಭೂಮಿ ಮೇಲೆ ಬಂತು. ಸೊ ಇದಾದ್ಮೇಲೆ ಹೆಮೋಸಿಂಥೆಟಿಕ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇತ್ತು. ಆ ಬ್ಯಾಕ್ಟೀರಿಯಾ ಏನ್ ಮಾಡ್ತು, ಮೊಟ್ಟ ಮೊದಲನೇದಾಗಿ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡ್ತು. ಈ ರೀತಿ ಆಕ್ಸಿಜನ್ ನಮ್ಮ ಭೂಮಿ ಮೇಲೆ ಬಂತು. ಈ ಆಕ್ಸಿಜನ್ ಅನ್ನು ಪಡೆದುಕೊಂಡು ನಾವು ಏನ್ ಮಾಡ್ತಾ ಇದೀವಿ, ಈಗ ಜೀವಿಸ್ತಾ ಇದ್ದೇವೆ ಈ ಭೂಮಿಯ ಮೇಲೆ. ಸೊ ಎಲ್ಲಾ ಜನರಿಗೂ ಅಥವಾ ಎಲ್ಲಾ ಜೀವಿಗಳಿಗೂ ಅವಶ್ಯಕವಾಗಿರ್ತಕ್ಕಂಥದ್ದು ಇದು ಆಕ್ಸಿಜನ್ ಆಗಿದೆ. ಈ ರೀತಿ ಈ ಒಂದು ನಮ್ಮ ಭೂಮಿಯ ಮೇಲೆ ಆಕ್ಸಿಜನ್ ಬರ್ಲಿಕ್ಕೆ, ವಾತಾವರಣದಲ್ಲಿ ಆಕ್ಸಿಜನ್ ಬರ್ಲಿಕ್ಕೆ ಸಹಾಯ ಆಗಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಅಟ್ಮಾಸ್ಫಿಯರ್ದಲ್ಲಿ ವಾಯುಮಂಡಲ ಏನಿದೆ, ಇದರಲ್ಲಿ ಬಹಳಷ್ಟು ಗ್ಯಾಸಸ್ಗಳಿದಾವು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ನೈಟ್ರೋಜನ್. ಇದು ನಮ್ಮ ವಾಯುಮಂಡಲದಲ್ಲಿ ಇರ್ತಕ್ಕಂತಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಸೊ ಎಕ್ಸಾಮ್ದಲ್ಲಿ ಕೇಳ್ತಾರೆ, ವಾಯುಮಂಡಲದಲ್ಲಿ ಇರುವಂತಹ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ಒಂದು ಅನಿಲ ಇದೆ ಅಂತ ಕೇಳಿದ್ರೆ ಅದು ನೈಟ್ರೋಜನ್. ಅದು 88.08% ಇದೆ. ಸೊ ಇಲ್ಲಿ ನಾವು ನೋಡಬಹುದು. ಅದರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ಆಕ್ಸಿಜನ್ 20.94%, ಆರ್ಗನ್ 0.93%, ಕಾರ್ಬನ್ ಡೈಆಕ್ಸೈಡ್ ಇದೆ 0.03%. ಸೊ ಇಲ್ಲಿ ನಾವು ನೋಡಬಹುದು ಈ ಚಿತ್ರದಲ್ಲಿ. ಈ ರೀತಿ ನಮ್ಮ ಭೂಮಿಯ ಮೇಲೆ, ಭೂಮಿಯ ವಾಯುಮಂಡಲದಲ್ಲಿ ಇರುವಂತಹ ಈ ಅನಿಲಗಳು, ಇವುಗಳನ್ನ ಬಿಟ್ಟು ಬೇರೆನೂ ಇದಾವು. ಸೊ ಅವು ಬಹಳಷ್ಟು ಕಡಿಮೆ. ಸೊ ಇಲ್ಲಿ ನಾವು ಅದರ್ ಗ್ಯಾಸಸ್ ಅಂತ ಇದೆ, ಇಲ್ಲಿ ಇದಾವೆ ನೋಡ್ರಿ. 0.17% ಅದರ್ ಗ್ಯಾಸಸ್ ಕೂಡ ವಾಯುಮಂಡಲದಲ್ಲಿ ನಾವು ನೋಡಬಹುದು. ವಾಯುಮಂಡಲ ಇರುವುದರಿಂದ ನಾವು ಏನ್ ಮಾಡ್ತೀವಿ, ಶಬ್ದವನ್ನು ಆಲಿಸ್ತೇವೆ. ಸೊ ಗಾಳಿ ಇರುವುದರಿಂದ, ಅದರ ಜೊತೆಗೆ ಆಕಾಶ ನೀಲಿಯಾಗಿ ಕಾಣಲು ಸಹ ವಾಯುಮಂಡಲದ ಕಾರಣ. ಅದರ ಜೊತೆಗೆ ಜೀವಿಗಳ ಅಸ್ತಿತ್ವ ಉಳಿಯುವುದಕ್ಕೂ ಸಹ, ಆಮೇಲೆ ರೇಡಿಯೋವನ್ನ ಆಲಿಸ್ತೇವೆ, ನಾವು ಕೇಳ್ತೇವೆ, ಅದು ಸಹ ಸಾಧ್ಯವಾಗಿರುವಂತದ್ದು ವಾಯುಮಂಡಲದಿಂದ. ವಾಯುಮಂಡಲವು ಮುಖ್ಯವಾಗಿ ಅನೇಕ ಅನಿಲಗಳನ್ನು ಒಳಗೊಂಡಿವೆ. ಸೊ ಈ ಅನಿಲಗಳು ಮುಖ್ಯವಾಗಿರ್ತಕ್ಕಂಥವು. ಇದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದಾವು. ಅತಿ ಸಾಂದ್ರವಾಗಿರ್ತಕ್ಕಂತಹ ಅನಿಲ ಅದು ಆರ್ಗಾನ್. ಅತಿ ಸಾಂದ್ರ ಅಂತಂದ್ರೆ ಏನು, ಬಹಳ ದಟ್ಟನೆ ಇರುವಂತದ್ದು. ಈಗ ನೋಡ್ರಿ, ಅನಿಲ ಅಂತಂದ್ರೆ ಹೆಂಗಿರುತ್ತದೆ ಅಂತಂದ್ರೆ, ಮೊಟ್ಟ ಮೊದಲು ಈಗ ಘನ ಸ್ಥಿತಿಯಲ್ಲಿ ಇರುವಂತವುಗಳು ಈ ರೀತಿ ಅಲ್ಲಿರ್ತಕ್ಕಂತಹ ಅಣುಗಳು ಜೋಡಣೆ ಆಗಿರ್ತವೆ. ಅದೇ ರೀತಿ ದ್ರವ ರೂಪದಲ್ಲಿ ಇರುವಂತವುಗಳು ಅಣುಗಳ ಜೋಡಣೆ ಒಂದ್ ಸ್ವಲ್ಪ ದೂರ ಇರ್ತವೆ. ಸೊ ಅದರಿಂದ ಅದು ನಾವು ನೀರನ್ನ ತಗೊಂಡ್ವಿ ಅಂತಂದ್ರೆ, ದ್ರವ ರೂಪದಲ್ಲಿ ನೀರನ್ನ ತಗೊಂಡ್ವಿ ಅಂತಂದ್ರೆ, ಅದನ್ನು ನಾವು ಇಳಿಜಾರಿಗೆ ಬಿಟ್ವಿ ಅಂತಂದ್ರೆ ಅದು ಜರಿದು ಹೋಗ್ಬಿಡ್ತದೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಅಣುಗಳ ಜೋಡಣೆ ಈ ರೀತಿ ಇರುತ್ತದೆ. ಅದೇ ರೀತಿ ಗಾಳಿಯ ಒಂದು ಏನ್ ಅನಿಲಗಳಿದಾವೋ ಅವುಗಳ ಜೋಡಣೆ ಒಂದ್ ಸ್ವಲ್ಪ ಬಹಳ ದೂರ ಇರ್ತವೆ. ಆದ್ರೂ ಸಹ ಈ ದೂರ ಏನಿರ್ತಾವೋ ಅದ್ರೊಳಗೂ ಸಹ ಒಂದ್ ಸ್ವಲ್ಪ ಹತ್ತಿ ಇರುವಂತಹ ಅನಿಲದೊಳಗನ ಹತ್ತಿ ಇರುವಂತದ್ದು ಡೆನ್ಸ್ ಆಗಿರ್ತಕ್ಕಂಥದ್ದು ಅನಿಲ ಯಾವುದು ಅಂತಂದ್ರೆ ಅದು ಆರ್ಗನ್. ಇಂಗ್ಲಿಷ್ ನಲ್ಲಿ ಅದಕ್ಕೆ ನಾವು ಡೆನ್ಸ್ ಅಂತ ಹೇಳಿ ಹೇಳ್ತೇವೆ. ಬಹಳ ಸಾಂದ್ರವಾಗಿರುವಂತಹ ಅನಿಲ ಅದು ಆರ್ಗನ್.
ಅದ್ರ ಜೊತೆಗೆ ಅತಿ ಹಗುರವಾಗಿರ್ತಕ್ಕಂತಹ ಅನಿಲ ಯಾವುದು? ಜಲಜನಕ. ಅತಿ ಹಗುರ ಮತ್ತು ರಕ್ಷತೆ ಕೊಡುವಂತಹ ಒಂದು ಅನಿಲ ಅದು ಜಲಜನಕ. ಜಾಹೀರಾತು ಬಲ್ಬ್‌ನಲ್ಲಿ ನಾವು ಬಳಸುವಂತಹ ಅನಿಲ ಯಾವುದು ಅಂತೇಳಿ ಅದು ನಿಯಾನ್. ಈಗ ಜಾಹೀರಾತು ಬಲ್ಬ್ ಅಂತಂದ್ರೆ ಕಲರ್‌ಫುಲ್ ಆಗಿ ಇಲ್ಲಿ ನಾವು ನೋಡಬಹುದು. ಕಲರ್‌ಫುಲ್ ಆಗಿರ್ತಕ್ಕಂತಹ ಬಲ್ಬ್ಸ್‌ಗಳಿರ್ತಾವೆ. ಓಕೆ. ಹೋಟೆಲ್ಸ್‌ಗಳಾಗಿರಬಹುದು, ಮೋಟೆಲ್ಸ್‌ಗಳಾಗಿರಬಹುದು. ಆಮೇಲೆ ಈಗ ನಾವು ಯಾವುದೇ ಒಂದು ರೆಸ್ಟೋರೆಂಟ್‌ಗೆ ಹೋದ್ವಿ ಅಂತಂದ್ರೆ ಅಲ್ಲಿ ಈ ರೀತಿ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಬಳಸುವಂತಹ ಏನು ಬಲ್ಬ್‌ಗಳಿರ್ತಾವೆ ಅವು ಜಾಹೀರಾತು ಬಲ್ಬ್‌ಗಳು. ಅದರಲ್ಲಿ ಬಳಸುವಂತಹ ಆ ಬಲ್ಬ್‌ನಲ್ಲಿ ಬಳಸುವಂತಹ ಅನಿಲ ಅದು ನಿಯಾನ್. ಅದ್ರ ಜೊತೆಗೆ ಫೋಟೋಗ್ರಫಿಯಲ್ಲಿ ಬಳಸುವಂತದ್ದು ಅನಿಲ ಯಾವುದು? ಝೆನಾನ್ ಅಂತ ಹೇಳ್ತೇವೆ. ಸೊ ಫ್ಲಾಶ್ ಲೈಟ್ ನಾವು ನೋಡಬಹುದು. ಫೋಟೋ ಹೊಡೆದ ತಕ್ಷಣ ಫ್ಲಾಶ್ ಬರ್ತದೆ ಅಲ್ಲ ಬಿಳಿದ್ದು. ಸೊ ಅದು ಅದರಲ್ಲಿ ಬಳಸುವಂತದ್ದು ಅನಿಲ ಯಾವುದು ಅಂತಂದ್ರೆ ಅದು ಝೆನಾನ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಸಾರಜನಕವನ್ನು ನಾವು ರುದರ್‌ಫೋರ್ಡ್ ರವರು ಶೋಧಿಸಿದರು. ಆಮ್ಲಜನಕವನ್ನು ಶೋಧಿಸಿದಂತವರು ಜೋಸೆಫ್ ಪ್ರಿಸ್ಟ್. ಇಂಗಾಲ ಡೈಆಕ್ಸೈಡನ್ನ ಶೋಧನೆ ಮಾಡಿರ್ತಕ್ಕಂಥವರು ಜೋಸೆಫ್ ಬ್ಲಾಕ್. ಅದೇ ರೀತಿ ಓಝೋನವನ್ನ ಶೋಧಿಸಿದವರು ಚಾರ್ಲ್ಸ್ ಫ್ಯಾಬ್ರೆ. ಹೆಚ್ಚು ಬೆಳಕು ಚೆಲ್ಲಿದವರು ಇದ್ರ ಮೇಲೆ ಥೋರ್ನ್‌ಬೀನ್ ರವರು. ಇದಾದ ನಂತರ ಆರ್ಗಾನ್ ಶೋಧನೆ ಮಾಡಿರ್ತಕ್ಕಂಥವರು ಲಾರ್ಡ್ ರ್ಯಾಲಿ ಮತ್ತು ವಿಲಿಯಂ ರಾಮ್ಸೆ. ಅದೇ ರೀತಿ LED ಬಲ್ಬ್ಸ್‌ಗಳಲ್ಲಿ ನಾವು ಬಳಸುವಂತದ್ದು ಅತಿ ಹೆಚ್ಚಾಗಿ ಆರ್ಗಾನವನ್ನು ಬಳಸ್ತೇವೆ. ಬಲ್ಬ್‌ಗಳಲ್ಲಿ ಆರ್ಗಾನವನ್ನು ಬಳಸ್ತೇವೆ. ಅದರ ಜೊತೆಗೆ ಟ್ಯೂಬ್ಸ್ ಇರ್ತಾವಲ್ಲ ಈ ರೀತಿ ಟ್ಯೂಬ್ಸ್‌ಗಳಿರ್ತಾವೆ. ಸೊ ಅದರಲ್ಲಿ ಬಳಸುವಂತದ್ದು ಮರ್ಕ್ಯೂರಿ ವ್ಯಾಪಾರವನ್ನು ಬಳಸ್ತೇವೆ. ಅಂದ್ರೆ ಪಾದರಸದ ಆವಿಗಳನ್ನ ಮಾಡಿ ಅದರಲ್ಲಿ ಆ ಒಂದು ಅನಿಲವನ್ನು ಬಳಸ್ತೇವೆ. ಅದ್ರ ಜೊತೆಗೆ ಆರ್ಗಾನ್, ಝೆನಾನ್, ನಿಯಾನ್. ಆಮೇಲೆ ಬೆಳಕು ಬಿಳಿದು ಕಾಣಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದ್ರದ ಟ್ಯೂಬ್ ಏನಿರ್ತದೆ ಆ ಟ್ಯೂಬ್‌ಗೆ ಒಂದು ಬಿಳಿದಾಗಿರ್ತಕ್ಕಂತಹ ಬಣ್ಣದ ಲೇಪನವನ್ನು ಮಾಡಿರ್ತಾರೆ. ಸೊ ಆದ್ದರಿಂದ ಅದು ಬಿಳಿ ಕಾಣುವಂಥದ್ದು. ಅದ್ರ ಜೊತೆಗೆ LED ಹೀಲಿಯಂವನ್ನ ಬಳಸ್ತಾರೆ. ಹೀಲಿಯಂ ಅನಿಲವನ್ನ ಬಳಸ್ತಾರೆ. ನಿಯಾನ್‌ವನ್ನು ನಾವು ಜಾಹೀರಾತು ಚಿಹ್ನೆಗಳಲ್ಲಿ ಬಳಸಲಾಗುವಂಥದ್ದು. ಏಕೆಂದರೆ ಕಡಿಮೆ ಒತ್ತಡದಲ್ಲಿ ಈ ಅನಿಲದ ಮೂಲಕ ಪ್ರವಾಹವನ್ನು ಹಾದು ಹೋದಾಗ ಅದ್ಭುತವಾದ ಕೆಂಪು ಹೊಳಪನ್ನು ಇದು ನೀಡುತ್ತದೆ. ಅದರ ಜೊತೆಗೆ ಪಾದರಸ ಮತ್ತು ಆರ್ಗಾನ್ ಸೇರಿಸುವ ಮೂಲಕ ಈ ಬಣ್ಣವನ್ನು ನಾವು ಬದಲಾಯಿಸಬಹುದು. ಓಕೆ. ಸೊ ಇಲ್ಲಿ ಇರ್ತಕ್ಕಂಥ ಏನು ಬಣ್ಣ ಇದೆ, ಕೆಂಪು ಇದೆ, ಆಮೇಲೆ ಇಲ್ಲಿರ್ತಕ್ಕಂಥದ್ದು ಬ್ಲೂ ಇದೆ. ಸೊ ಈ ಬಣ್ಣವನ್ನ ಬದಲಾಯಿಸಬೇಕಂತಂದ್ರೆ ಅದರಲ್ಲಿ ನಾವು ಪಾದರಸ ಮತ್ತು ಆರ್ಗಾನವನ್ನ ಸೇರಿಸಿ ಬಣ್ಣವನ್ನ ಬದಲಾಯಿಸ್ತಾರೆ. ಅದರ ಜೊತೆಗೆ ಝೆನಾನ್ ಅನ್ನು ನಾವು ಪ್ರತಿದೀಪಕ ಬಲ್ಬ್‌ಗಳು ಮತ್ತು ಲೇಸರ್‌ಗಳಲ್ಲಿಯೂ ಸಹ ಬಳಸ್ತೇವೆ ಝೆನಾನ್ ಅನಿಲವನ್ನು. ಏಕೆಂದರೆ ಇದು ಡಿಸ್ಚಾರ್ಜ್ ಟ್ಯೂಬ್‌ಗಳಲ್ಲಿ ಬಿಳಿ ಬೆಳಕನ್ನು ನಮಗೆ ಹೊರ ಹಾಕುವಂಥದ್ದು. ಆದ್ದರಿಂದ ಝೆನಾನ್‌ವನ್ನು ನಾವು ಯಾವುದು ಪ್ರತಿದೀಪಕ ಬಲ್ಬ್‌ಗಳು ಮತ್ತು ಲೇಸರ್‌ಗಳಲ್ಲೂ ಸಹ ಬಳಸ್ತೇವೆ. ಈಗ ಮುಖ್ಯವಾಗಿರ್ತಕ್ಕಂಥದ್ದು ವಾಯುಮಂಡಲದ ವಲಯಗಳನ್ನು ನೋಡೋಣ. ಟೋಟಲ್ ಆಗಿ 5 ವಾಯುಮಂಡಲದ ವಲಯಗಳಿದಾವು. ಅದರಲ್ಲಿ ಒಂದನೇದ್ದು ಪರಿವರ್ತನಾ ಮಂಡಲ ಅಂತ ಹೇಳಿ ಹೇಳ್ತೇವೆ. ಸೊ ಪರಿವರ್ತನಾ ಮಂಡಲಕ್ಕೆ ಏನಂತ ಹೇಳ್ತೇವೆ ನಾವು? ಟ್ರೋಪೋಸ್ಫಿಯರ್ ಅಂತ ಹೇಳಿ ಹೇಳ್ತೇವೆ. ಪರಿವರ್ತನಾ ಮಂಡಲಕ್ಕೆ ಟ್ರೋಪೋಸ್ಫಿಯರ್. ಓಕೆ. ಟ್ರೋಪೋಸ್ಫಿಯರ್ ಇಂಗ್ಲಿಷ್‌ನಲ್ಲಿಯೂ ಗೊತ್ತಿರಬೇಕು, ಕನ್ನಡದಲ್ಲಿಯೂ ಸಹ ನಿಮಗೆ ಇವುಗಳ ಹೆಸರು ಗೊತ್ತಿರಬೇಕು. ಹೋದ ವರ್ಷ PC ಎಕ್ಸಾಮ್‌ದಲ್ಲಿ 2020ರಲ್ಲಿ ಸೊ ಇದೇ ರೀತಿ ಕೇಳಿದ್ರು. ಟ್ರೋಪೋಸ್ಫಿಯರ್ ಆಮೇಲೆ ಸ್ಟ್ರಾಟೋಸ್ಫಿಯರ್ ಈ ರೀತಿ ಕೇಳ್ತಾರೆ. ಆದ್ದರಿಂದ ಪರಿವರ್ತನಾ ಮಂಡಲ ಇದು ಟ್ರೋಪೋಸ್ಫಿಯರ್ ಅಂತ ಹೇಳ್ತೇವೆ ಇಂಗ್ಲಿಷ್‌ನಲ್ಲಿ. ಭೂ ಮೇಲ್ಮೈಯಿಂದ 12 ಕಿಲೋಮೀಟರ್‌ವರೆಗೆ ಪರಿವರ್ತನಾ ಮಂಡಲವು ವ್ಯಾಪಿಸಿರುವಂಥದ್ದು. ಅದ್ರ ಜೊತೆಗೆ ಹವಾಮಾನದ ಘಟಕಾಂಶಗಳಾಗಿರ್ತಕ್ಕಂತಹ ಮಳೆ, ಮಾರುತ, ಮೋಡ, ನೀರಾವಿ, ಗುಡುಗು, ಮಿಂಚು ಈ ಎಲ್ಲವೂ ಸಹ ಅಂಶಗಳು ಕೇವಲ ಪರಿವರ್ತನಾ ಮಂಡಲದಲ್ಲಿ ಮಾತ್ರ ನಾವು ಇಲ್ಲಿ ನೋಡಬಹುದಾಗಿದೆ. ಆದ್ದರಿಂದ ಇದಕ್ಕೆ ಈ ಹೆಸರು ಬಂದಿದೆ ಪರಿವರ್ತನಾ ಮಂಡಲ ಅಂತ ಹೇಳಿ. ಓಕೆ. ಇದಾದ ನಂತರ ಈ ವಲಯವು ಸಮಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್‌ವರೆಗೆ ವ್ಯಾಪಿಸಿದರೆ ಧ್ರುವ ಪ್ರದೇಶದಲ್ಲಿ ಇದು 6 ರಿಂದ 8 ಕಿಲೋಮೀಟರ್‌ವರೆಗೆ ವ್ಯಾಪಿಸಿದೆ. ಸೊ ಯಾಕೆ ಈ ರೀತಿಯಾಗಿದೆ ಅಂತಂದ್ರೆ ನೋಡ್ರಿ ಈಗ ಸಂಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್ ಇದೆ ಮತ್ತು ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಯಾಕೆ ವ್ಯಾಪಿಸಿದೆ ಅಂತಂದ್ರೆ ಈಗ ನಮ್ಮ ಇಲ್ಲಿ ಭೂಮಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ನಾವು. ಓಕೆ. ಸೊ ಇದು ಭೂಮಿ ಇದೆ. ಇದು ಭೂಮಿಯ ಸಮಭಾಜಕ ವೃತ್ತ. ಓಕೆ. ಸೊ ಇದು 0 ಡಿಗ್ರಿ ಸಂಭಾಜಕ ವೃತ್ತ. ಈಗ ಸೂರ್ಯನ ಕಿರಣಗಳು ಏನಿರ್ತಾವು, ಸೂರ್ಯನ ಕಿರಣಗಳು ನೇರವಾಗಿ ಏನ್ ಮಾಡ್ತವೆ ಈ ಒಂದು ಪ್ರದೇಶದಲ್ಲಿ ಬೀಳುತ್ತವೆ. ಹೌದಾ? ಸೂರ್ಯನ ಕಿರಣಗಳು ಇಲ್ಲಿ ನೇರವಾಗಿ ಈ ಪ್ರದೇಶದ ಮೇಲೆ 0 ಡಿಗ್ರಿದಲ್ಲಿ ಬೀಳುತ್ತವೆ. ಸೊ ಆದ್ದರಿಂದ ಇಲ್ಲಿ ವಾಯುಮಂಡಲದಲ್ಲಿ ಏನು ಗಾಳಿ ಇರುತ್ತದೆ ಅಲ್ಲ, ಆ ಗಾಳಿ ಏನಾಗುತ್ತದೆ ಬಿಸಿ ಆಗ್ತದೆ. ಗಾಳಿ ಬಿಸಿ ಆದಂಗೆ ಏನಾಗುತ್ತದೆ ಅದು ಪಸರಿಸುತ್ತದೆ. ಅಂತಂದ್ರೆ ದೂರ ಹೋಗುತ್ತದೆ. ಓಕೆ. ಹಗುರವಾಗಿ ಅದು ಏನಾಗುತ್ತದೆ ದೂರ ಹೋಗುವ ಕಾರಣದಿಂದ ಈ ಒಂದು ಸಂಭಾಜಕ ವೃತ್ತದಲ್ಲಿ ನಾವು ವಾಯುಮಂಡಲವನ್ನ ಏನ್ ಮಾಡಬಹುದು 18 ಕಿಲೋಮೀಟರ್‌ವರೆಗೆ ನಾವು ಪಡ್ಕೋಬಹುದು ಪರಿವರ್ತನಾ ಮಂಡಲದಲ್ಲಿ. ಓಕೆ. ಅದೇ ರೀತಿ ಇಲ್ಲಿ ಧ್ರುವ ಪ್ರದೇಶದಲ್ಲಿ ಏನಿರುತ್ತದೆ 90 ಡಿಗ್ರಿ ಉತ್ತರ ಮತ್ತು 90 ಡಿಗ್ರಿ ದಕ್ಷಿಣದಲ್ಲಿ ಇಲ್ಲಿ ತಂಪಾದ ಒಂದು ರೀಜನ್ ಇರೋದರಿಂದ, ತಂಪಾದ ಒಂದು ಸ್ಥಳ ಇರೋದರಿಂದ ಇಲ್ಲಿರ್ತಕ್ಕಂತಹ
ಸೂರ್ಯನ ಕಿರಣಗಳು ಇಲ್ಲಿವರೆಗೆ ತಲುಪುವುದಿಲ್ಲ. ಆದ್ದರಿಂದ ಇಲ್ಲಿ ತಂಪು ಬಹಳ ಇರುತ್ತದೆ. ಇಲ್ಲಿರ್ತಕ್ಕಂತಹ ವಾಯುಮಂಡಲದ ಏನು ಗಾಳಿ ಇರುತ್ತದೆ ಅದು ನೀರಿನ ನೀರಿನ ಆವಿಯೊಂದಿಗೆ ಕೂಡಿಕೊಂಡು ಅದು ಬಹಳಷ್ಟು ಡೆನ್ಸ್ ಆಗ್ಬಿಡ್ತದೆ. ಓಕೆ. ಸಾಂದ್ರತೆ ಹೆಚ್ಚಾಗ್ಬಿಡ್ತೈತೆ ಅದರದ್ದು. ಸೊ ಆದ್ದರಿಂದ ಇದು ಡೆನ್ಸ್ ಆದ ತಕ್ಷಣ ಇಲ್ಲಿರ್ತಕ್ಕಂಥ ಗಾಳಿ ಏನಾಗುತ್ತದೆ ಅದು ಸಿಂಕ್ ಆಗ್ತೈತಿ. ಅಂತಂದ್ರೆ ಕೆಳಗೆ ಇಳಿಲಿಕ್ಕೆ ಪ್ರಾರಂಭ ಮಾಡ್ತೈತಿ. ತೂಕ ಹೆಚ್ಚಾದ ತಕ್ಷಣ ಏನ್ ಮಾಡುತ್ತದೆ ಅದು ಕೆಳಗೆ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆದ್ದರಿಂದ ಇಲ್ಲಿಯ ಒಂದು ವಾಯುಮಂಡಲದಲ್ಲಿ ಇದರ ಒಂದು ವ್ಯಾಪಿಸುವಂತಹ ಒಂದು ಏರಿಯಾ ಎಷ್ಟಾಗ್ಬಿಡುತ್ತದೆ 8 ಕಿಲೋಮೀಟರ್ ಆಗ್ಬಿಡ್ತದೆ. 8 ಕಿಲೋಮೀಟರ್ ವರೆಗೆ ಇದು ವ್ಯಾಪಿಸ್ತೈತಿ. ಸೊ ಬಹಳ ದೂರದವರೆಗೂ ಹೋಗೋದಿಲ್ಲ. ಇದು ಮೇಲಿನವರೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕಾರಣದಿಂದ ನಾವು ಸಂಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್ ವರೆಗೆ ಮತ್ತು ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ವರೆಗೆ ಇದು ವ್ಯಾಪಿಸಿರುವಂತದ್ದು ಪರಿವರ್ತನಾ ಮಂಡಲ. ಇದಾದ ನಂತರ ಸಾಮಾನ್ಯವಾಗಿ ನಾವು ಚಳಿಗಾಲಕ್ಕಿಂತಲೂ ಬೇಸಿಗೆಯಲ್ಲಿ ಇದರ ವ್ಯಾಪ್ತಿ ಹೆಚ್ಚಾಗುತ್ತದೆ. ಓಕೆ. ಸೊ ಈ ಒಂದು ವ್ಯಾಪ್ತಿಯನ್ನು ನಾ ಹೇಳಿದಿನ ನಿಮಗೆ. ಸೊ ಇದು 18 ಕಿಲೋಮೀಟರ್ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 16ರಿಂದ 18 ಕಿಲೋಮೀಟರ್ ಇರುತ್ತದೆ ಇದು. ಸೊ ಬೇಸಿಗೆಗಾಲದಲ್ಲಿ ಇದು ಹೆಚ್ಚಾಗಲಿಕ್ಕೆ ಒಂದು ಸ್ವಲ್ಪ ಚಾನ್ಸಸ್ ಇರುವಂತದ್ದು ಇಲ್ಲಿ. ಉಷ್ಣಾಂಶ ಹೆಚ್ಚಿದಂತೆ ಉಂಟಾಗುವಿಕೆ ಪ್ರಚಲನ ಪ್ರವಾಹಗಳಿಂದ ಅಥವಾ ಪ್ರಬಲ ಆರೋಹಣಗಳಿಂದ ಇದರ ವ್ಯಾಪ್ತಿ ಕ್ಷೇತ್ರ ಹೆಚ್ಚಾಗುತ್ತದೆ. ಇದು ಆಗಲೇ ನಾ ಡಿಸ್ಕಷನ್ ಮಾಡಿದೆ. ಸೊ ಅದರ ಜೊತೆಗೆ ಪರಿವರ್ತನಾ ಮಂಡಲದಲ್ಲಿ ಭೂ ಮೇಲ್ಮೈಯಿಂದ ಪ್ರತಿ 1,000 ಮೀಟರ್ ಅಂತಂದ್ರೆ 1 ಕಿಲೋಮೀಟರ್ ಅಂತ ಹೇಳ್ತೇವೆ ನಾವು. 1,000 ಮೀಟರ್ ಮೇಲಕ್ಕೆ ಹೋದಂತೆ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತದೆ. ಸೊ ಇಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಒಂದು ನಮ್ಮ ಭೂಮಿ ಇರ್ತಕ್ಕಂಥದ್ದು. ಸೊ ನಮ್ಮ ಭೂಮಿಗೆ ಸಮೀಪವಾಗಿರ್ತಕ್ಕಂತಹ ಒಂದು ಲೇಯರ್ ಯಾವುದು ಅಂತ ಹೇಳಿ ಕೇಳಿದ್ರೆ ಯಾವ ಮಂಡಲ ನಮಗೆ ಸಮೀಪವಾಗಿದೆ ಅಂತಂದ್ರೆ ಅದು ಟ್ರೋಪೋಸ್ಫಿಯರ್ ಆಗಿರ್ತಕ್ಕಂಥದ್ದು. ಈ ಟ್ರೋಪೋಸ್ಫಿಯರ್ದಲ್ಲಿ ನಾವು 1,000 ಮೀಟರ್ ಅಂತಂದ್ರೆ 1 ಕಿಲೋಮೀಟರ್ ವರೆಗೆ ಮೇಲೆ ಹೋದ್ವಿ ಅಂತಂದ್ರೆ 6.4 ಏನಾಗುತ್ತದೆ ಡಿಗ್ರಿ ಸೆಲ್ಸಿಯಸ್ ದಷ್ಟು ಕಡಿಮೆ ಆಗ್ತಾ ಹೋಗ್ತದೆ. ಅಂತಂದ್ರೆ ಇಲ್ಲಿ ಉಷ್ಣಾಂಶ ಏನಿದೆ ಇಲ್ಲಿ ಕಡಿಮೆ ಆಗ್ತಾ ಹೋಗುವಂಥದ್ದು ಮೈನಸ್ದಲ್ಲಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನಾವು ಮೇಲೆ ಹೋದಂಗೆ ಏನಾಗುತ್ತದೆ ಅದು ಮೈನಸ್ ಆಗ್ತಾ ಹೋಗುವಂಥದ್ದು ಅಲ್ಲಿ ಟ್ರೋಪೋಸ್ಫಿಯರ್ದಲ್ಲಿ. ಹಾಗಾಗಿ ಎತ್ತರವಾಗಿರ್ತಕ್ಕಂತಹ ಪರ್ವತ ಪ್ರದೇಶಗಳಲ್ಲಿ ಮತ್ತು ಗಿರಿಧಾಮಗಳಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಅಲ್ಲಿ ತಂಪಾಗಿರುವಂತಹ ನಾವು ಅನುಭವವನ್ನ ಪಡಿತೇವೆ. ತಂಪಾದ ಅನುಭವವನ್ನ ಪಡೆಯುವಂಥದ್ದು ನಾವು ಪರ್ವತದಲ್ಲಿ ಮತ್ತು ಗಿರಿಧಾಮಗಳಲ್ಲಿ. ಯಾಕಂತಂದ್ರೆ ಪರಿವರ್ತನಾ ಮಂಡಲದಲ್ಲಿ ನಾವು 1 ಕಿಲೋಮೀಟರ್ ಮೇಲೆ ಹೋದಂಗೆ 6.4 ಡಿಗ್ರಿ ಸೆಲ್ಸಿಯಸ್ ದಷ್ಟು ಉಷ್ಣಾಂಶ ಕಡಿಮೆ ಆಗ್ತಾ ಬರುವಂಥದ್ದು. ಆದ್ದರಿಂದ ಇಲ್ಲಿ ನಾವು ತಂಪಾದ ಅನುಭವವನ್ನು ಪಡಿತೇವೆ. ಅದ್ರ ಜೊತೆಗೆ ಭೂಮಿಯ ಮೇಲೆ ಹಂಚಿಕೆಯಾಗಿರುವ ವಾಯುಮಂಡಲದ 90% ಪ್ರಮಾಣ ಇದೇ ವಲಯದಲ್ಲಿ ದಟ್ಟವಾಗಿ ಹಂಚಿಕೆಯಾಗಿದೆ. ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿರ್ತಕ್ಕಂತಹ ಎಲ್ಲ ಗ್ಯಾಸಸ್ಗಳು ಅನಿಲಗಳೇನಿದಾವು ಇಲ್ಲೇ ಹಂಚಿಕೆಯಾಗಿರುವ ಕಾರಣದಿಂದ ಇಲ್ಲಿ ಒಂದು ದಟ್ಟನೆಯ ಒಂದು ಗ್ಯಾಸಸ್ಗಳನ್ನ ನಾವು ನೋಡಬಹುದಾಗಿದೆ. ಇದಾದ ನಂತರ ಇನ್ನೊಂದು ಪಾಯಿಂಟ್ ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಮರೆತೆ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಇರುವಂಥದ್ದು ಟ್ರೋಪೋಸ್ಫಿಯರ್. ಇದಾದ ನಂತರ 2ನೇ ಲೇಯರ್ ಇರುವಂಥದ್ದು ಸ್ಟ್ರಾಟೋಸ್ಫಿಯರ್. ಸೊ ಈ ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ ನಡುವೆ ಮತ್ತೊಂದು ಲೇಯರ್ ಇರುತ್ತದೆ. ಸೊ ಆ ಲೇಯರ್ಗೆ ಏನಂತ ಹೇಳ್ತೇವೆ ನಾವು ಟ್ರೋಪೋಪೌಸ್ ಅಂತ ಹೇಳಿ ಹೇಳ್ತೇವೆ. ಓಕೆ. ಟ್ರೋಪೋಪೌಸ್ ಅಂತೇಳಿ ಹೇಳ್ತೇವೆ. ಟ್ರೋಪೋಪೌಸ್ ಇದು ಒಂದು ಟ್ರಾನ್ಸಿಷನಲ್ ಲೇಯರ್ ಆಗಿರುವಂಥದ್ದು. ಇದು ಒಂದು ಟ್ರಾನ್ಸಿಷನಲ್ ಲೇಯರ್ ಆಗಿರುವಂಥದ್ದು. ಟ್ರೋಪೋಪೌಸ್ ಇದು ಒಂದು ಟ್ರಾನ್ಸಿಷನಲ್ ಲೇಯರ್ ಅಂತಂದ್ರೆ ಏನು, ಇಲ್ಲಿ ಇರ್ತಕ್ಕಂಥದ್ದು ಸ್ಟ್ರಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್ ಇದು ಎರಡುಗಳು ಬದಲಾವಣೆ ಆಗುವಂತ ಒಂದು ಸ್ಥಳಕ್ಕೆ ನಾವು ಟ್ರೋಪೋಪೌಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಲೇಯರ್ ಆದ್ಮೇಲೆ ಟ್ರೋಪೋಪೌಸ್ ಲೇಯರ್ ಆದ್ಮೇಲೆ ಸ್ಟಾರ್ಟ್ ಆಗುವಂಥದ್ದು ಸ್ಟ್ರಾಟೋಸ್ಫಿಯರ್. ಇದಾದ ನಂತರ 2ನೇ ಒಂದು ಮಂಡಲ ಆಗಿರ್ತಕ್ಕಂಥದ್ದು ಸಮೋಷ್ಣ ಮಂಡಲ ಅಂತ ಹೇಳ್ತೀವಿ. ಸಮೋಷ್ಣ ಮಂಡಲಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ತೀವಿ. ಓಕೆ, ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ತೀವಿ. ಸೊ ಈ ವಲಯದಲ್ಲಿ ನಾವು ಸಾಮಾನ್ಯವಾಗಿ 12ರಿಂದ 50 ಉಷ್ಣಾಂಶದ ಪ್ರಮಾಣವು ಸ್ಥಿರವಾಗಿರುವುದರಿಂದ ಇದನ್ನು ನಾವು ಸಮ ಉಷ್ಣ ಮಂಡಲ ಅಂತ ಹೇಳ್ತೀವಿ. ಇದರ ಜೊತೆಗೆ ಇದೇ ವಲಯದಲ್ಲಿ ಭೂಮಿಯಿಂದ 22 ಕಿಲೋಮೀಟರ್ ಎತ್ತರದವರೆಗೆ ಒಂದು ಓಝೋನ್ ಪದರ ಕೂಡ ಇರುವಂತದ್ದು. ಯಾವ ಮಂಡಲದಲ್ಲಿ? ಅದು ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಫಿಯರ್ದಲ್ಲಿ. ಓಝೋನ್ ವಲಯವನ್ನು ನಾವು ಭೂಮಿಯ ಕೊಡೆ ಅಂತಂದ್ರೆ ಛತ್ರಿ ಅಂತ ಹೇಳ್ತೇವೆ, ಅಂಬ್ರೆಲಾ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಸಂಜೀವಿನಿ ಪೊರೆ ಅಂತ ಹೇಳಿ ಕರಿತೀವಿ. ಯಾಕೆ ಇದಕ್ಕೆ ಈ ರೀತಿ ಕರಿತೀವಿ ಅಂತಂದ್ರೆ ಓಝೋನ್ ವಲಯವು ಸೂರ್ಯನಿಂದ ಬರುವಂತಹ ನೇರಳಾತೀತ ಅಥವಾ ಅಲ್ಟ್ರಾವೈಲೆಟ್ UV ರೇಸ್ ಅಂತ ಹೇಳ್ತೇವೆ. UV ರೇಸ್ ಗಳನ್ನ ಏನ್ ಮಾಡ್ತದೆ, ಈ ಕಿರಣಗಳನ್ನ ಅದು ತಡೆಗಟ್ಟುವಂತ ಸಾಮರ್ಥ್ಯವನ್ನು ಹೊಂದಿರುವಂತದ್ದು ಅದು ಓಝೋನ್ ಪದರ. ಇದು ಡೈರೆಕ್ಟ್ ಆಗಿ UV ಕಿರಣಗಳು ನಮ್ಮ ಭೂಮಿಗೆ ಬಂದು ತಲುಪಿದ್ವು ಅಂತಂದ್ರೆ ಬಹಳಷ್ಟು ರೋಗಗಳನ್ನು
ತರ್ತದೆ. ಸೊ ಇವು ಬಹಳಷ್ಟು ಡೇಂಜರ್ ಆಗಿರ್ತಕ್ಕಂತಹ ರೇಸ್ಗಳಿರ್ತಾವೆ. ಅವುಗಳನ್ನ ತಡೆಯುವಂತಹ ಒಂದು ಕೆಲಸ ಮಾಡುವಂಥದ್ದು ಓಝೋನ್ ವಲಯ, ಓಝೋನ್ ಪದರ. ಓಝೋನ್ ವಲಯಕ್ಕೆ ರಂಧ್ರ ಬಿದ್ದಿರುವಂತಹ ವಿಷಯವನ್ನು ತಿಳಿಸಿದ ಮೊದಲ ಕೃತಕ ಉಪಗ್ರಹ ಅದು ಯಾವುದು ಅಂತಂದ್ರೆ ನಿಂಬಸ್ 7. ಇದು 1973ರಲ್ಲಿ ನಮಗೆ ತಿಳಿದು ಬಂದಿತ್ತು. ಈ ವಲಯದ ಹಾಳಾಗುವಿಕೆಯಿಂದ ನೇರ ದುಷ್ಪರಿಣಾಮವನ್ನು ಎದುರಿಸುತ್ತಿರುವಂತಹ ದೇಶಗಳು ಎರಡಿದಾವು. ಒಂದನೇದ್ದು ಆಸ್ಟ್ರೇಲಿಯಾ ಮತ್ತು ಇನ್ನೊಂದು ನ್ಯೂಜಿಲೆಂಡ್. ಸೊ ಇಲ್ಲಿ ನಾವು ನೋಡಬಹುದು ಸ್ಟ್ರಾಟೋಸ್ಫಿಯರ್ ಇದೆ, ಎರಡನೇ ಒಂದು ವಲಯ ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರ್ದಲ್ಲಿ ಬರುವಂತಹ ಇದೇನು ಬಿಳಿ ಒಂದು ಪಟ್ಟಿ ಇದೆ, ಸೊ ಇದು ಏನಪ್ಪಾ ಅಂತಂದ್ರೆ ಓಝೋನ್ ಪದರ ಇದು. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ನಿಮಗೆ ಹೇಳಬೇಕಾಗಿದ್ದು ಇರುವುದು ಟ್ರೋಪೋಸ್ಫಿಯರ್ದಲ್ಲಿ ನಾವು ಏನು ಒಂದೇ ಪದರ ಇದೆ. ಟ್ರೋಪೋಸ್ಫಿಯರ್ದಲ್ಲಿ ನಾವು ಮೇಲೆ ಹೋದಂಗೆ ಇಲ್ಲಿ ಸೆಲ್ಸಿಯಸ್ ತಾಪಮಾನ ಏನಾಗುತ್ತದೆ, ಕಡಿಮೆ ಆಗುತ್ತಾ ಹೋಗುತ್ತದೆ. ಆದರೆ ಸ್ಟ್ರಾಟೋಸ್ಫಿಯರ್ದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸ್ಟ್ರಾಟೋಸ್ಫಿಯರ್ದಲ್ಲಿ ಮೇಲಕ್ಕೆ ಹೋದಂಗೆ ಇಲ್ಲಿ ತಾಪಮಾನ ಹೆಚ್ಚಾಗುತ್ತದೆ. ಯಾಕಂತಂದ್ರೆ ಇಲ್ಲಿರುವಂತಹ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಯು ವಿ ಕಿರಣಗಳು ಏನು ಬರ್ತಾವೆ, ಯು ವಿ ರೇಸ್ಗಳನ್ನ, ಈ ಯು ವಿ ರೇಸ್ಗಳು ಏನಾಗ್ತವೆ ಇಲ್ಲಿ ಬಂದು ಈ ಒಂದು ಓಝೋನ್ ಲೇಯರ್ಗೆ ಟಚ್ ಆಗ್ತವೆ. ಸೊ ಈ ಓಝೋನ್ ಲೇಯರ್ಗೆ ಬಂದು ಇಲ್ಲಿ ತಲುಪಿದ ಮೇಲೆ ಇವುಗಳು ಓಝೋನ್ ಲೇಯರ್ಗೆ ಬಂದು ತಲುಪಿದ ಮೇಲೆ ಈ ಓಝೋನ್ ಲೇಯರ್ ಏನ್ ಮಾಡುತ್ತದೆ ಅಂತಂದ್ರೆ ಈ ಒಂದು ರೇಸ್ಗಳು ಏನಿದಾವೋ ಈ ರೇಸ್ಗಳನ್ನ ಹೀಟ್ದಲ್ಲಿ ಕನ್ವರ್ಟ್ ಮಾಡ್ತದೆ. ಅದು ಹೀಟ್ದಲ್ಲಿ ಬಿಸಿಯಲ್ಲಿ ಇದು ಕನ್ವರ್ಟ್ ಮಾಡುವ ಒಂದು ಕಾರಣದಿಂದ ಇಲ್ಲಿ ತಾಪಮಾನ ಏನಾಗುತ್ತದೆ, ನಾವು ಮೇಲಕ್ಕೆ ಹೋದಂಗೆ ಹೆಚ್ಚಾಕೊಂತ ಹೋಗ್ತದೆ, ಪ್ಲಸ್ ಹಾಕೊಂತ ಹೋಗುವಂಥದ್ದು. ಸೊ ಇಲ್ಲಿ ಸ್ಟ್ರಾಟೋಸ್ಫಿಯರ್ದಲ್ಲಿ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಓಝೋನ್ ಲೇಯರ್ ಅಂತ ಹೇಳಬೇಕು, ಓಝೋನ್ ಪದರ ಅಂತ ಹೇಳಿ ನಾವು ಹೇಳಬೇಕು. ಓಕೆ, ಟ್ರೋಪೋಸ್ಫಿಯರ್ದಲ್ಲಿ ಒಂದೇ ಪದರದಲ್ಲಿ ತಾಪಮಾನ ಕಡಿಮೆ ಆಗುತ್ತದೆ. ಆಮೇಲೆ ಸ್ಟ್ರಾಟೋಸ್ಫಿಯರ್ದಲ್ಲಿ ತಾಪಮಾನ ಹೆಚ್ಚಾಗುತ್ತದೆ. ಯಾವುದರ ಕಾರಣದಿಂದ? ಓಝೋನ್ ಪದರ ಕಾರಣದಿಂದ. ಮುಂದಿನದಾಗಿ ಮೂರನೇದ್ದು ಇದೆ. ಸೊ ಇಲ್ಲಿ ಮೂರನೇದ್ದು ಮಧ್ಯಂತರ ವಲಯ ಅಂತ ಹೇಳ್ತೀವಿ. ಮಧ್ಯಂತರ ವಲಯಕ್ಕೆ ನಾವು ಇಂಗ್ಲಿಷ್ನಲ್ಲಿ ಮಿಜೋಸ್ಫಿಯರ್ ಅಂತ ಹೇಳ್ತೀವಿ. ಮಿಜೋಸ್ಫಿಯರ್. ಎಲ್ಲ ವಲಯಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವಂತಹ ವಲಯ ಯಾವುದು ಅಂತಂದ್ರೆ ಅದು ಮಿಜೋಸ್ಫಿಯರ್. ಹೀಗಾಗಿ ಇದನ್ನು ನಾವು ಶೀತ ವಲಯ ಅಂತ ಹೇಳಿ ಕರಿತೇವೆ. ಮಧ್ಯಂತರ ವಲಯವು ಭೂಮಟ್ಟದಿಂದ 50ರಿಂದ 80 ಕಿಲೋಮೀಟರ್ ವರೆಗೆ ಇದು ಹಂಚಿಕೆಯಾಗಿರುವಂಥದ್ದು. ವಾಯುಗೋಳದ ಅತ್ಯಂತ ಶೀತ ವಲಯವಾಗಿರುವಂಥದ್ದು ಮಧ್ಯಂತರ ವಲಯ. ಈ ವಲಯದಲ್ಲಿನ ಅನಿಲಗಳು ಸೂರ್ಯ ಕಿರಣವನ್ನು ಹೀರಿಕೊಳ್ಳುವಷ್ಟು ವಿರಳವಾಗಿವೆ. ಆದ್ದರಿಂದ ಭೂಮಿಗೆ ಬೀಳುವ ಏನು ಉಲ್ಕೆಗಳಿದಾವು ಅವುಗಳನ್ನು ಇಲ್ಲಿ ಭಸ್ಮ ಮಾಡುವಂತಹ ಒಂದು ಸಾಮರ್ಥ್ಯ ಹೊಂದಿದೆ ಮಿಸೋಸ್ಫಿಯರ್. ಸೊ ಈಗ ನಮ್ಮ ಭೂಮಿಗೆ ಬರುವಂತಹದ್ದು, ಸೊ ಇಲ್ಲಿ ಮೂರನೇ ಒಂದು ಪದರ ನಾವು ನೋಡಬಹುದು, ಯಾವುದು? ಮಿಸೋಸ್ಫಿಯರ್ ಅಂತೇಳಿ ಮಧ್ಯಂತರ ವಲಯ. ಸೊ ಇಲ್ಲಿ ಬರುವಂತದ್ದು ಏನು ಉಲ್ಕೆಗಳಿದಾವು, ಸೊ ಈ ಉಲ್ಕೆಗಳು ಏನಾಗ್ತವೆ ಇಲ್ಲಿ ಬಂದು ಭಸ್ಮವಾಗುತ್ತವೆ. ಸೊ ಎಕ್ಸಾಮ್ದಲ್ಲಿ ಕೇಳ್ತಾರೆ ಏನಂತೇಳಿ, ಉಲ್ಕೆಗಳು ಬಂದು ಯಾವ ಒಂದು ವಲಯದಲ್ಲಿ ಭಸ್ಮವಾಗ್ತಾವ ಅಂತಂದ್ರೆ ಅದು ಮಿಜೋಸ್ಫಿಯರ್ದಲ್ಲಿ. ಆಮೇಲೆ ಮಿಜೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ದಲ್ಲಿ ಇರುವಂತಹ ಒಂದು ಇನ್ನೊಂದು ಲೇಯರ್ ಇದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಸ್ಟ್ರಾಟೋಪೌಸ್ ಅಂತ ಹೇಳ್ತೇವೆ. ಸ್ಟ್ರಾಟೋಪೌಸ್. ಓಕೆ, ಸ್ಟ್ರಾಟೋಪೌಸ್. ಸೊ ಇದು ಒಂದು ತರದ ಲೇಯರ್ ಆಗಿರುವಂತದ್ದು. ಓಕೆ, ಸೊ ಇಲ್ಲಿ ಇದು ಮೂರನೇದು ಮಿಜೋಸ್ಫಿಯರ್. ಇದಾದ ನಂತರ ಅಯಾನು ಮಂಡಲ ಇದೆ. ಸೊ ಅಯಾನೋಸ್ಫಿಯರ್ ಅಂತ ಹೇಳ್ತೇವೆ. ಅಯಾನೋಸ್ಫಿಯರ್ ಅಂತ ಹೇಳ್ತೇವೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಅದಕ್ಕೆ ಏನಂತ ಹೇಳ್ತೇವೆ ನಾವು, ಥರ್ಮೋಸ್ಫಿಯರ್ ಅಂತ ಹೇಳಿ ಹೇಳ್ತೇವೆ. ಥರ್ಮೋಸ್ಫಿಯರ್. ಓಕೆ, ಸೊ ಇಲ್ಲಿ ಇನ್ನೊಂದು ನಾನು ಹೇಳಬೇಕಾಗಿರುವಂಥದ್ದು, ಮಿಜೋಸ್ಫಿಯರ್ದಲ್ಲಿ ಇಲ್ಲಿ ಬಹಳಷ್ಟು ಶೀತ ಇರುತ್ತದೆ. ಮಿಜೋಸ್ಫಿಯರ್ದಲ್ಲಿ ನಾವು ಮೇಲಕ್ಕೆ ಹೋದಂಗೆ ಇಲ್ಲಿ ಟೆಂಪರೇಚರ್ ಏನಾಗುತ್ತದೆ, ಮೈನಸ್ ಆಗುತ್ತದೆ. ಟ್ರೋಪೋಸ್ಫಿಯರ್ದಲ್ಲಿ ಮೈನಸ್, ಸ್ಟ್ರಾಟೋಸ್ಫಿಯರ್ದಲ್ಲಿ ಪ್ಲಸ್, ಮಿಜೋಸ್ಫಿಯರ್ದಲ್ಲಿನೂ ಸಹ ಮೈನಸ್. ಈಗ ನಾವು ನೋಡುವಂಥದ್ದು ಥರ್ಮೋಸ್ಫಿಯರ್, 4ನೇ ಲೇಯರ್ ಆಗಿರ್ತಕ್ಕಂಥದ್ದು. ಇಲ್ಲಿರುವಂಥದ್ದು ಇನ್ನೊಂದು ಲೇಯರ್, ಇನ್ನೊಂದು ಹೆಸರು ಅಂತ ಹೇಳಿದೆ ನಾನು ನಿಮಗೆ, ಅದು ಯಾವುದು? ಅಯಾನೋಸ್ಫಿಯರ್ ಅಂತ ಹೇಳಿ ಹೇಳಿದೆ. ಸೊ ಅಯಾನೋಸ್ಫಿಯರ್ ಅಂತ ಹೇಳ್ತೇವೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಇದು ಒಂದು ಲೇಯರ್ ಇದೆ ನೋಡ್ರಿ. ಸೊ ಈ ಲೇಯರ್ ಇಲ್ಲಿ ಕಂಡು ಬರೋದರಿಂದ ಈ ಒಂದು ಪೂರ್ತಿ ಆಗಿರ್ತಕ್ಕಂತಹ ಲೇಯರ್ಗೆ ಅಯಾನೋಸ್ಫಿಯರ್ ಅಂತ ಹೇಳಿ ಹೇಳ್ತೇವೆ ನಾವು. ಸೊ ಇದು ಏನು ಅನ್ನೋದು ನಾವು ಇಲ್ಲಿ ನೋಡೋಣ. ಇಲ್ಲಿ ಅತಿಯಾದ ಉಷ್ಣಾಂಶ ಇರುವುದರಿಂದ ಅನಿಲಗಳು ಅಯಾನು ಸ್ಥಿತಿಯಲ್ಲಿ ಇರುತ್ತವೆ. ಓಕೆ, ಅಯಾನು ಸ್ಥಿತಿಯನ್ನು ತಲುಪುತ್ತವೆ. ಆದ್ದರಿಂದ ಈ ಒಂದು ಮಂಡಲಕ್ಕೆ ನಾವು ಅಯಾನೋಸ್ಫಿಯರ್ ಅಂತ ಹೇಳ್ತೇವೆ. ಹಾಗಾಗಿ ಈ ವಲಯವನ್ನು ಅಯಾನು ಮಂಡಲ ಅಂತ ಹೇಳ್ತೇವೆ. ಅಯಾನು ಮಂಡಲವನ್ನು 1902ರಲ್ಲಿ ಕೆಲಿನ್ ಮತ್ತು ಹಿವೆಸೈಡ್ ರವರು ಶೋಧನೆಯನ್ನ ಮಾಡಿದರು. ಧ್ರುವೀಯ ವಲಯದಲ್ಲಿ ಅಯಾನು ಮಂಡಲದಲ್ಲಿ ಕಂಡುಬರುವ ಬೆಳಕಿನ ಜ್ವಾಲೆಯನ್ನು ನಾವು ಧ್ರುವ ಜ್ಯೋತಿಗಳು ಅಥವಾ ಅರೋರಾ ಅಂತ ಹೇಳಿ ಹೇಳ್ತೇವೆ. ಸೊ ಬೇಸಿಗೆಯ ಸಂಜೆಯ ಅವಧಿಯಲ್ಲಿ
ಸೂರ್ಯಾಸ್ತದ ನಂತರ ಶುಭ್ರ ಅಥವಾ ಶ್ವೇತ ನೀಲ ವರ್ಣದಿಂದ ಕೂಡಿದ ಬೆಳಕಿನ ಸಮೂಹವನ್ನು ನಾವು ಅದಕ್ಕೆ ನೋಡ್ತೇವೆ ನಾವು. ಸೊ ಆ ಬೆಳಕಿನ ಸಮೂಹಕ್ಕೆ ನಾವು ಧ್ರುವ ಜ್ಯೋತಿ ಅಂತ ಹೇಳ್ತೇವೆ ಅಥವಾ ಅರೋರಾ ಅಂತ ಹೇಳಿ ಹೇಳ್ತೇವೆ. ಸೊ ಇದು ಎಲ್ಲಿ ಕಂಡು ಬರುತ್ತದೆ? ಇದು ನಮಗೆ ಧ್ರುವ ಪ್ರದೇಶಗಳಲ್ಲಿ ಕಂಡು ಬರುವಂತದ್ದು ಈ ಒಂದು ಬೆಳಕಿನ ಒಂದು ದೃಶ್ಯ. ಆಮೇಲೆ ಉತ್ತರ ಧ್ರುವದಲ್ಲಿ ಕಾಣುವಂತಹ ಧ್ರುವ ಜ್ಯೋತಿಯನ್ನು ನಾವು ಅರೋರಾ ಬೋರಾಲಿಸ್ ಅಂತ ಹೇಳ್ತೇವೆ. ಓಕೆ, ಉತ್ತರ ಧ್ರುವದಲ್ಲಿ ಕಾಣುವಂಥದ್ದು ಏನ್ ಜ್ಯೋತಿ ಕಾಣುತ್ತದೆ, ಬೆಳಕು ಕಾಣ್ತೈತಲ್ಲ, ಆ ಉತ್ತರ ಧ್ರುವದಲ್ಲಿ ಕಾಣುವಂಥದ್ದಕ್ಕೆ ನಾವು ಅರೋರಾ ಬೋರಾಲಿಸ್ ಅಂತ ಹೇಳ್ತೇವೆ. ಅತಿ ಹೆಚ್ಚು ಸಾಂದ್ರವಾದ ಮತ್ತು ಭಾರವಾದ ಅನಿಲ ಆಗಿರ್ತಕ್ಕಂತಹ ಆರ್ಗನ್ ಇದನ್ನು ಲಾರ್ಡ್ ರ್ಯಾಲಿ ಮತ್ತು ವಿಲಿಯಂ ರಾಮ್ಸೆರ್ ಅವರು ಶೋಧನೆ ಮಾಡಿದರು. ಭೂಮೇಲ್ಮೈದಲ್ಲಿ 80ರಿಂದ 400 ಕಿಲೋಮೀಟರ್ ಎತ್ತರದವರೆಗೆ ವಲಯವು ಅಯಾನು ಮಂಡಲ ಅಂತ ಹೇಳಿ ಹೇಳ್ತೇವೆ. ಅದರ ಜೊತೆಗೆ ಅತ್ಯಧಿಕ ಉಷ್ಣಾಂಶದ ಕಾರಣದಿಂದ ಅತ್ಯಂತ ವಿರಳವಾದ ಇಲ್ಲಿನ ಅನಿಲಗಳು ರಾಸಾಯನಿಕ ಪರಿವರ್ತನೆಗಳಿಗೆ ಒಳಪಡ್ತವೆ. ಸೊ ಇಲ್ಲಿ ನಾವು ನೋಡಬಹುದು ಥರ್ಮೋಸ್ಫಿಯರ್ ಅಂತ ಹೇಳಿದೆ. ಸೊ ಇದು 400 ಕಿಲೋಮೀಟರ್ವರೆಗೆ ಹರಡಿರುವಂಥದ್ದು. ಇಲ್ಲಿ ಬರುವಂಥದ್ದು ಒಂದು ಲೇಯರ್ ಇದೆ. ಸೊ ಈ ಲೇಯರ್ಗೆ ನಾವೇನಂತ ಹೇಳ್ತೇವೆ? ಅಯಾನೋಸ್ಫಿಯರ್ ಅಂತ ಹೇಳಿ ಹೇಳ್ತೇವೆ. ಸೊ ಈ ಅಯಾನೋಸ್ಫಿಯರ್ದೊಳಗನ ಏನಿರ್ತಾವು ಅಂತಂದ್ರೆ ಇವು ಎಲ್ಲವೂ ಉಪಗ್ರಹಗಳು ಉಡಾವಣೆ ಆಗ್ತಿರ್ತಾವೆ, ಚಲನೆಯನ್ನ ಮಾಡ್ತಿರ್ತಾವೆ ಇಲ್ಲಿ ಅಯಾನೋಸ್ಫಿಯರ್ದಲ್ಲಿ. ಇದರ ಜೊತೆಗೆ ಅಯಾನೋಸ್ಫಿಯರ್ ಇದು ಥರ್ಮೋಸ್ಫಿಯರ್ದಲ್ಲಿ ಬರುವಂಥದ್ದು. ಥರ್ಮೋಸ್ಫಿಯರ್ ಏನು ಒಂದು ಲೇಯರ್ ಇದೆ, ಅದರೊಳಗನ ಬರುವಂಥದ್ದು ಅಯಾನೋಸ್ಫಿಯರ್. ಆಮೇಲೆ ಮೆಸೋಸ್ಫಿಯರ್ದ ಮೇಲೆ ಇರುವಂಥದ್ದು ಅಯಾನೋಸ್ಫಿಯರ್. ಓಕೆ, ಸೊ ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಈ ಒಂದು ಅಯೋನೋಸ್ಫಿಯರ್ ಏನು ಬಿಳಿದಾಗಿರ್ತಕ್ಕಂಥ ಒಂದು ಲೇಯರ್ ಇದೆ. ಸೊ ಈ ಬಿಳಿ ಲೇಯರ್ ಇರುವ ಕಾರಣದಿಂದ ನಾವು ರೇಡಿಯೋ ರೇಸ್ ಆಗಿರಬಹುದು, DTH ಆಗಿರಬಹುದು, ರೇಡಿಯೋ ಕಮ್ಯುನಿಕೇಶನ್, ಆಮೇಲೆ ಬ್ರಾಡ್ಕಾಸ್ಟಿಂಗ್, ಆಮೇಲೆ ಇವು ಎಲ್ಲವುಗಳನ್ನು ಸಹ ನಾವು ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ನಮಗೆ ಸಹಾಯಕವಾಗಿರ್ತಕ್ಕಂಥದ್ದು ಒಂದು ಪರದೆಯ ಪದರು ಯಾವುದು ಅಂತಂದ್ರೆ ಅದು ಅಯಾನೋಸ್ಫಿಯರ್. ಇವು ಎಲ್ಲವೂ ಸಹ ಇಲ್ಲೇ ಇರ್ತವೆ. ಇವುಗಳ ಸಹಾಯದಿಂದಲೇ ನಾವು ಏನ್ ಮಾಡ್ತೇವೆ, ಇವುಗಳ ಲಾಭವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇರುವಂತದ್ದು. ಆಮೇಲೆ ಇದು ಅಯಾನೋಸ್ಫಿಯರ್ದಲ್ಲಿಯೇ ಏರ್ ಕ್ರಾಫ್ಟ್ಸ್ಗಳು ಇರ್ತವೆ, ಆಮೇಲೆ ಸ್ಯಾಟಲೈಟ್ಸ್ಗಳನ್ನು ಸಹ ಇಲ್ಲಿ ನಾವು ನೋಡಬಹುದು. ಕೃತಕವಾಗಿರ್ತಕ್ಕಂತಹ ಉಪಗ್ರಹಗಳನ್ನು ನೋಡಬಹುದು ಯಾವ ಒಂದು ವಲಯದಲ್ಲಿ? ಅಯಾನೋಸ್ಫಿಯರ್ದಲ್ಲಿ. ಇದಾದ ನಂತರ ನೆಕ್ಸ್ಟ್ ಇರುವಂತದ್ದು ಬಾಹ್ಯ ಮಂಡಲ. ಸೊ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಎಕ್ಸೋಸ್ಫಿಯರ್ ಅಂತ ಹೇಳಿ ಹೇಳ್ತೇವೆ. ಇದು ವಾಯುವಿನ ಕೊನೆಯ ಪದರಾಗಿದ್ದು ವಾಯು ವಿರಳವಾಗಿದೆ ಅಂತಂದ್ರೆ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು. ಇಲ್ಲಿ ತೆಳುವಾದ ಜಲಜನಕ ಮತ್ತು ಹೀಲಿಯಂ ಅನಿಲಗಳು ಇಲ್ಲಿ ಕಂಡು ಬರ್ತವೆ. ಇದು 400ರಿಂದ 1000 ಕಿಲೋಮೀಟರ್ ವರೆಗೆ ವಿಸ್ತರಣೆ ಆಗಿರ್ತಕ್ಕಂಥದ್ದು. 1958ರಲ್ಲಿ ಅಮೆರಿಕದ ವಿಜ್ಞಾನಿ ಆಗಿರ್ತಕ್ಕಂತಹ ಜೇಮ್ಸ್ ವ್ಯಾನ್ ಅಲೆ ಅಂತತ್ವ ವಲಯ ಅಂತ ಹೇಳಿ ಇದನ್ನ ಗುರುತ ಮಾಡಿದ್ರು. ಅದ್ರ ಜೊತೆಗೆ ಸೂರ್ಯನಿಂದ ಭೂಮಿ ಪಡೆಯುವ ಉಷ್ಣ ಶಕ್ತಿಯನ್ನು ಸೌರಜನ್ಯ ಶಾಖ ಅಥವಾ ಸೌರ ಶಾಖ ಅಂತ ಹೇಳಿ ಕರೆಯುವರು. ಅದ್ರ ಜೊತೆಗೆ ಸೂರ್ಯನ ಕಿರಣಗಳು ಭೂಮಿಗೆ ಸೂಕ್ಷ್ಮ ಅಲೆಗಳ ರೂಪದಲ್ಲಿ ಬರುತ್ತವೆ. ಥರ್ಮೋಮೀಟರ್ನ ಶೋಧನೆ ಮಾಡಿರ್ತಕ್ಕಂಥವರು ಗೆಲಿಲಿಯೋ ಉಷ್ಣಾಂಶವನ್ನು ಥರ್ಮೋಮೀಟರ್ನಲ್ಲಿ ಅಳೆಯುವರು. ಅದ್ರ ಜೊತೆಗೆ ಉಷ್ಣಾಂಶದ ತೀವ್ರತೆಯನ್ನು ಸೆಲ್ಸಿಯಸ್, ಫ್ಯಾರನೀಟ್, ಅದ್ರ ಜೊತೆಗೆ ಕೆಲ್ವಿನ್ನಲ್ಲಿ ಅಳತೆ ಮಾಡ್ತಾರೆ. ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶವನ್ನು ನಾವು ಗರಿಷ್ಠ ಮತ್ತು ಕನಿಷ್ಠ ಉಷ್ಣತಾ ಮಾಪಕದಲ್ಲಿ ಇದರ ಮೂಲಕ ಅಳತೆ ಮಾಡ್ತೇವೆ. ಸಮೋಷ್ಣ ವಲಯವನ್ನು ನಾವು ಬೇಸಿಗೆ ಮತ್ತು ಚಳಿಗಾಲ ಸಹಿತ ವಲಯ ಎಂದು ಅಥವಾ ಋತುಮಾನ ಸಹಿತ ವಲಯ ಅಂತ ಹೇಳಿ ಕರಿತೇವೆ. ಪ್ರಪಂಚದಲ್ಲಿ ಅತಿ ತಂಪಾದ ಹಾಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶದ ವ್ಯತ್ಯಾಸವನ್ನು ಹೊಂದಿರತಕ್ಕಂತಹ ಸ್ಥಳ ಅದು ವರ್ಕೋಯಾನ್ಸ್ಕ್, ಇದು ಸೈಬೇರಿಯಾದಲ್ಲಿದೆ. ಶೀತ ವಲಯವನ್ನು ಬೇಸಿಗೆ ರಹಿತ ವಲಯ ಅಥವಾ ಋತುಮಾನ ರಹಿತ ವಲಯ ಅಂತ ಹೇಳಿ ಕರಿತೇವೆ. ಸಮೋಷ್ಣಾಂಶ ಅಥವಾ ಐಸೋಥರ್ಮ್, ಈ ರೇಖೆಗಳು ಜನವರಿ ತಿಂಗಳಿನಲ್ಲಿ ಸಂಭಾಜಕ ವೃತ್ತದ ಕಡೆಗೆ ಬಾಗಿರುತ್ತವೆ. ಒಂದು ದಿನದಲ್ಲಿ ಗರಿಷ್ಠ ಉಷ್ಣಾಂಶ ಇರುವಂತಹ ಅವಧಿ ಅದು ಮಧ್ಯಾಹ್ನದ 3ರಿಂದ 4 ಗಂಟೆ. ಅದ್ರ ಜೊತೆಗೆ ಒಂದು ದಿನದಲ್ಲಿ ಅತಿ ಕನಿಷ್ಠ ಉಷ್ಣಾಂಶ ಇರುವಂತಹ ಅವಧಿ ಅದು ಮುಂಜಾನೆ 4ರಿಂದ 5 ಗಂಟೆ. ಅಂತಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಇರುವಂತದ್ದು ಮಧ್ಯಾಹ್ನ ಇರುತ್ತದೆ 3ರಿಂದ 4 ಗಂಟೆಯ ಒಳಗೆ. ಆಮೇಲೆ ಅತಿ ಕಡಿಮೆ ಉಷ್ಣಾಂಶ ಇರುವಂತದ್ದು ಅದು 4ರಿಂದ 5 ಗಂಟೆ ಮುಂಜಾನೆ. ನಾವು ನೋಡಬಹುದು ಇಲ್ಲಿ ಎಕ್ಸೋಸ್ಫಿಯರ್ ಇರುವಂತದ್ದು. ಇಲ್ಲಿ ಬಹಳ ವಿರಳವಾಗಿರ್ತಕ್ಕಂಥ ಅನಿಲಗಳನ್ನ ನೋಡ್ತೇವೆ ನಾವು. ಇದಾದ ನಂತರ ಇಲ್ಲಿ ಇದೇನು ವಾಯುಮಂಡಲ ಇದೆ, ಸೊ ಈ ವಾಯುಮಂಡಲ ಇಲ್ಲಿ ಮುಗಿದ ತಕ್ಷಣಕ್ಕೆ ನಾವು ಇಲ್ಲಿ ಇದಕ್ಕೆ ಏನ್ ಹೇಳ್ತೇವೆ, ಈ ವಾಯುಮಂಡಲದ ನಂತರ ಇರುವಂತಹ ಒಂದು ಜಾಗಕ್ಕೆ ನಾವು ಬಾಹ್ಯಾಕಾಶ ಅಂತ ಹೇಳ್ತೇವೆ. ಬಾಹ್ಯಾಕಾಶ, ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಸ್ಪೇಸ್ ಅಂತ ಹೇಳ್ತೇವೆ. ಸ್ಪೇಸ್ ದಲ್ಲಿ ಹೋಗ್ಯಾರ ಅಂತ ಹೇಳ್ತಾರಲ್ಲ, ಸ್ಪೇಸ್ ದಲ್ಲಿ ಹೋಗೋದು ಅಂತಂದ್ರೆ ನಮ್ಮ ವಾಯುಮಂಡಲವನ್ನು ಬಿಟ್ಟು ಹೋಗೋದು. ಈ ಒಂದು ಎಲ್ಲ ಪದರಗಳನ್ನ ಮುಗಿಸ್ಕೊಂಡು ಮೇಲೆ ಹೋಗ್ತಾರಲ್ಲ, ಸೊ ಇದಕ್ಕೆ ನಾವು ಸ್ಪೇಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬಾಹ್ಯಾಕಾಶ ಹೇಳ್ತೇವೆ. ಆಮೇಲೆ ವ್ಯೂಮ್ ಅಂತ ಹೇಳಿ
ಸೊ ಈ ರೀತಿ ಬೇರೆ ಬೇರೆ ಹೆಸರುಗಳು ಇವು ಇದಕ್ಕೆ ಇರುವಂತದ್ದು. ನೆಕ್ಸ್ಟ್ ನಾವು ವಾಯುಮಂಡಲದ ಒತ್ತಡ ಪಟ್ಟಿಗಳನ್ನ ನೋಡೋಣ. ಸೊ ಇದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಸಂಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಸೊ ನಾವು ಮ್ಯಾಪ್‌ದಲ್ಲಿ ನೋಡಬಹುದು ಸಂಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿ. ಸೊ ಇದೇನು ಕಲರ್‌ದಲ್ಲಿದೆ. ಸೊ ಇದು ಸಂಭಾಜಕ ವೃತ್ತದಲ್ಲಿ ಇರುವಂತದ್ದು 0 ಡಿಗ್ರಿಯಲ್ಲಿ ಇರುವಂತದ್ದು ಕಡಿಮೆ ಒತ್ತಡದ್ದು ಅಂತಂದ್ರೆ ಲೋ ಪ್ರೆಷರ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಹಳ ಕಡಿಮೆ ಒತ್ತಡ ಇರುವಂತದ್ದು. ಸೊ ಇಲ್ಲಿ ಬಹಳಷ್ಟು ಕಡಿಮೆ ಒತ್ತಡ ಇರುವ ಒಂದು ಕಾರಣದಿಂದ ಹಾಗೂ ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಕಾಮ್ ಇರೋದರಿಂದ ಬಹಳಷ್ಟು ಕಾಲ್ಮ್ ಇರುತ್ತದೆ. ಸೊ ಯಾವುದೇ ರೀತಿ ಇರ್ತಕ್ಕಂತಹ ಬಿರುಗಾಳಿಗಳು ಆಮೇಲೆ ಸೈಕ್ಲೋನ್ಸ್‌ಗಳು ಈ ಒಂದು ಪಟ್ಟಿಯಲ್ಲಿ ಅಂತಂದ್ರೆ 0 ಡಿಗ್ರಿಯಿಂದ ಮೇಲೆ 5 ಡಿಗ್ರಿಯವರೆಗೆ ಮತ್ತು 0 ಇಂದ ಕೆಳಗೆ 5 ಡಿಗ್ರಿವರೆಗೆ ಯಾವುದೇ ರೀತಿ ಇರ್ತಕ್ಕಂತಹ ಸೈಕ್ಲೋನ್ಸ್‌ಗಳು ಬರೋದಿಲ್ಲ. ಸೊ ಈ ಒಂದು ಪ್ರದೇಶಕ್ಕೆ ನಾವು ಡೋಲ್ಡ್ರಮ್ಸ್ ಅಂತ ಹೇಳ್ತೇವೆ. ಇಲ್ಲಿ ಬಹಳಷ್ಟು ಲೋ ಪ್ರೆಷರ್ ಇರುವಂತದ್ದು. ಲೋ ಪ್ರೆಷರ್ ಯಾಕೆ ಆಗುತ್ತದೆ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಬೀಳೋದರಿಂದ ಇಲ್ಲಿರ್ತಕ್ಕಂತಹ ಗಾಳಿಯು ಮೇಲೆ ಹೋಗುವ ಒಂದು ಕಾರಣದಿಂದ ಇಲ್ಲಿ ಲೋ ಪ್ರೆಷರ್ ಉಂಟಾಗುತ್ತದೆ. ಸೂರ್ಯನ ಕಿರಣಗಳು ಈ ವಲಯದಲ್ಲಿ ನೇರವಾಗಿ ಬೀಳುವುದರಿಂದ ಇದು ಕಡಿಮೆ ಒತ್ತಡ ಪಟ್ಟಿ ಉಂಟಾಗಲು ಕಾರಣವಾಗಿದೆ. ಈ ಪ್ರದೇಶದಲ್ಲಿ ಮಾರುತಗಳ ತೀಕ್ಷ್ಣತೆ ಅತಿ ಕಡಿಮೆ ಇರುವುದರಿಂದ ಈ ವಲಯವನ್ನು ನಾವು ಪ್ರಶಾಂತ ವಲಯ ಅಥವಾ ಶಾಂತಿ ಕಟಿಬಂಧ ವಲಯ ಅಥವಾ ಡೋಲ್ಡ್ರಮ್ಸ್ ಅನ್ನುವಂಥ ಒಂದು ಶಬ್ದವನ್ನು ನಾವಿಲ್ಲಿ ಬಳಸ್ತೇವೆ. ಯಾಕಂತಂದ್ರೆ ಇಲ್ಲಿ ಪ್ರಶಾಂತವಾಗಿರ್ತಕ್ಕಂತಹ ವಲಯ ಯಾವುದೇ ರೀತಿ ಇರತಕ್ಕಂತಹ ಸೈಕ್ಲೋನ್ಸ್ ಆಗಿರ್ಬೋದು, ಬಿರುಗಾಳಿ ಸೊ ಈ ರೀತಿ ಯಾವುದೇ ಇರತಕ್ಕಂತಹ ಏನೂ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ ಇದಕ್ಕೆ ಡೋಲ್ಡ್ರಮ್ಸ್ ಅಂತ ಹೇಳಿ ಹೇಳ್ತೇವೆ. ಈ ವಲಯದಲ್ಲಿ ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಸಂಧಿಸುವುದರಿಂದ ಇದನ್ನು ನಾವು ಇಂಟರ್ ಟ್ರಾಪಿಕಲ್ ಕನ್ವರ್ಜನ್ ಝೋನ್ ಅಂತ ಹೇಳ್ತೇವೆ. ITCZ ಅಂತ ಹೇಳ್ತೇವೆ. ITCZ ಝೋನ್ ಇದು ಅಥವಾ ಅಂತರ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿರ್ತಕ್ಕಂತಹ ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಏನಿದಾವು ಇದು ಸಂಧಿಸುವಂತಹ ಒಂದು ಸ್ಥಳ ಆಗಿರುವುದರಿಂದ ಸೊ ಇಲ್ಲಿದಾವ್ ನೋಡ್ರಿ. ವಾಣಿಜ್ಯ ಮಾರುತಗಳು ಸೊ ಈ ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಇಲ್ಲಿ ಸಂಧಿಸುವಂತ ಒಂದು ಸ್ಥಳ ಆಗಿರೋದರಿಂದ ಸೊ ಈ ಒಂದು ಪಟ್ಟಿಗೆ ಏನಂತ ಹೇಳ್ತೇವೆ ನಾವು ITCZ ಅಂತ ಹೇಳ್ತೇವೆ. ಈ ಒಂದು ಪಟ್ಟಿಗೆ ನಾವು ಏನಂತ ಹೇಳ್ತೇವೆ ಈ ಬ್ಲೂ ಕಲರ್‌ದ್ ಏನಿದೆ ಅದಕ್ಕೆ ನಾವು ITCZ ಅಂತ ಹೇಳಿ ಹೇಳುವಂತದ್ದು ನಾವು. ಈ ಏನು ಇವು ಮಾರ್ಕ್ಸ್‌ಗಳಿದಾವು ಈ ಬಾಣಿನ ಚಿಹ್ನೆಗಳು ಏನಿದಾವು ಇಲ್ಲಿ ಆಹ್ ಗಾಳಿಯು ಮಾರುತಗಳು ಉತ್ಪಾದನೆ ಆಗುವಂತಹ ಒಂದು ಸ್ಥಳ. ಸೊ ಈ ಒಂದು ಸ್ಥಳದಲ್ಲಿ ಮಾರುತಗಳು ಉತ್ಪಾದನೆ ಆಗುವಂತದ್ದು. ಓಕೆ. ಈ ಒಂದು ಸ್ಥಳಗಳಲ್ಲಿ ಮಾರುತಗಳು ಉತ್ಪಾದನೆ ಆಗ್ತಾವೆ ಇಲ್ಲಿ. ಇಲ್ಲಿ ಉಂಟಾಗ್ತವೆ ಅವುಗಳು ಹುಟ್ಟಿಕೊಳ್ಳುವಂತ ಒಂದು ರೀಜನ್ ಇವು. ಓಕೆ. ಆಮೇಲೆ ಇವುಗಳು ಯಾವ ಒಂದು ದಿಶೆಯಲ್ಲಿ ತಿರುಗುತ್ತವೆ ಅನ್ನೋದು ಇಲ್ಲಿ ಮಾರ್ಕವನ್ನು ನಾವು ಇಲ್ಲಿ ಮಾಡಿದ್ದೇವೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಮಾರ್ಕ್. ಇಲ್ಲಿರುವಂತಹ ಗಾಳಿ ಮಾರುತಗಳು ಈ ಒಂದು ದಿಶೆಯಲ್ಲಿ ಅಂತಂದ್ರೆ ವೆಸ್ಟ್‌ದಿಂದ ಅಂತಂದ್ರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹೋಗುವಂತವುಗಳು ಇವು. ಸೊ ಈ ರೀತಿ. ಆಮೇಲೆ ಇಲ್ಲಿರುವಂತವುಗಳು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹೋಗುವಂತದ್ದು ಮಾರುತಗಳು. ಸೊ ಈ ರೀತಿ ಇರುವಂತದ್ದು ಈ ಮಾರ್ಕ್‌ಗಳು. ಇದಾದ ನಂತರ ಉತ್ತರ ಮತ್ತು ದಕ್ಷಿಣ ವಲಯಗಳ ಹೆಚ್ಚು ಒತ್ತಡದ ಪಟ್ಟಿಗಳನ್ನ ನಾವು ನೋಡೋಣ. ಸೊ ಇಲ್ಲಿ ಉತ್ತರ ಮತ್ತು ದಕ್ಷಿಣದ ಹೆಚ್ಚು ಒತ್ತಡದ ಪಟ್ಟಿಗಳನ್ನ ನೋಡೋಣ. ಸೊ ಹೈ ಪ್ರೆಷರ್ ಇರುವಂತದ್ದು ಈ ಪಟ್ಟಿ. ಸೊ ಇಲ್ಲಿ ಬಹಳಷ್ಟು ಹೈ ಪ್ರೆಷರ್ ಇರುತ್ತದೆ. ಇಲ್ಲಿ ಹೈ ಪ್ರೆಷರ್ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ 0 ಡಿಗ್ರಿಯಲ್ಲಿ ಇರುವಂತದ್ದು ಏನು ಲೋ ಪ್ರೆಷರ್‌ದಿಂದ ಗಾಳಿ ಮೇಲೆ ಹೋಗಿರುತ್ತದೆ. ಬಿಸಿಯಾಗಿರ್ತಕ್ಕಂಥ ಗಾಳಿ ಅದು ಏನಾಗುತ್ತದೆ ಇಲ್ಲಿಂದ ಇಲ್ಲಿಗೆ ಬಂದು ಸಿಂಕ್ ಆಗುತ್ತದೆ ಅದು. ಸಿಂಕ್ ಅಂತಂದ್ರೆ ಇಲ್ಲಿಗೆ ಬಂದು ಇಲ್ಲಿ ಕೆಳಗೆ ಬರುತ್ತದೆ. ಇಲ್ಲಿ ಕೆಳಗೆ ಬಂದ ತಕ್ಷಣ ಇಲ್ಲಿ ಏನು ಉಂಟಾಗುತ್ತದೆ ಹೈ ಪ್ರೆಷರ್ ಉಂಟಾಗುತ್ತದೆ. ಅವುಗಳಿಗೆ ನಾವು ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಕರಿತೇವೆ. ಓಕೆ. 2 ಕಡೆನೂ ಈ ರೀತಿ ಈ ಒಂದು ಪ್ರೊಸೆಸ್ ನಡೆಯುವಂತದ್ದು. ಇಲ್ಲಿ ಬಿಸಿಯಾಗಿರ್ತಕ್ಕಂಥ ಗಾಳಿ ಇಲ್ಲಿ ಬಂದು ಸಿಂಕ್ ಆಗುತ್ತದೆ. ಇಲ್ಲಿ ಇರುವಂತ ಬಿಸಿ ಗಾಳಿ ಇಲ್ಲಿ ಬಂದು ಸಿಂಕ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಹೈ ಪ್ರೆಷರ್ ಉಂಟಾಗುತ್ತದೆ. ಸೊ ಈ ಹೈ ಪ್ರೆಷರ್ ಇಲ್ಲಿ ಇರುವ ಕಾರಣದಿಂದಲೇ ಈ ಒಂದು ಪಟ್ಟಿಯಲ್ಲಿ ಏನಿದೆ, ಈ ಒಂದು ಕಲರ್ ಪಟ್ಟಿಯಲ್ಲಿ ಏನಿದಾವು ಸೊ ಈ ಒಂದು ಪಟ್ಟಿಯಲ್ಲಿ ಡೆಸರ್ಟ್ಸ್‌ಗಳನ್ನ ನಾವು ನೋಡಬಹುದು. ಮರುಭೂಮಿಗಳು ಉಂಟಾಗ್ತಾವೆ ಇದರಿಂದ. ಮರುಭೂಮಿಗಳು ಉಂಟಾಗಲಿಕ್ಕೆ ಕಾರಣ ಏನು? ಇಲ್ಲಿ ಹೈ ಪ್ರೆಷರ್ ಇರೋದ್ರಿಂದ. ಹೈ ಪ್ರೆಷರ್ ಓಕೆ. ಹೆಚ್ಚು ಒತ್ತಡ ಇರುವುದರಿಂದ ಇಲ್ಲಿ ಈ ಒಂದು ಪಟ್ಟಿಗಳಲ್ಲಿ ನಾವು ಮರುಭೂಮಿಗಳನ್ನ ನೋಡ್ಲಿಕ್ಕೆ ಸಿಗುತ್ತದೆ ನಮಗೆ. ಈ ವಲಯದಲ್ಲಿ ಉಷ್ಣಾಂಶ ಕಡಿಮೆ ಇರುವುದರಿಂದ ಮತ್ತು ಸಂಭಾಜಕ ವೃತ್ತದಿಂದ ಮೇಲೇರಿದ ವಾಯು ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಇಳಿಯುವುದರಿಂದ ಹೆಚ್ಚು ಒತ್ತಡ ಪಟ್ಟಿ ಉಂಟಾಗ್ತವೆ. ಇಲ್ಲಿ ಒಂದು ನಿಮಗೆ ಕಾರಣ ಹೇಳಿದೆ ಇಲ್ಲಿರ್ತಕ್ಕಂತಹ ಗಾಳಿ ಇಲ್ಲಿ ಬಂದು ಇಳಿತೈತಿ.
ಸೊ ಇದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಉಷ್ಣಾಂಶ ಕಡಿಮೆ ಇರೋದ್ರಿಂದಲೂ ಸಹ ಇಲ್ಲಿ ಹೈ ಪ್ರೆಷರ್ ಉಂಟಾಗ್ಲಿಕ್ಕೆ ಕಾರಣ ಆಗ್ತದೆ. ಯಾಕಂತಂದ್ರೆ ಸೂರ್ಯನ ಕಿರಣಗಳು ಏನಾಗ್ತವೆ ಇಲ್ಲಿ ಈ ಒಂದು ಸ್ಥಳಗಳಲ್ಲಿ ಮಾತ್ರ ನೇರವಾಗಿ ಬೀಳೋದರಿಂದ ಇಲ್ಲಿ ಹೆಚ್ಚು ಟೆಂಪರೇಚರ್ ಇರ್ತದೆ. ಹೆಚ್ಚು ಟೆಂಪರೇಚರ್ ಇದ್ದಾಗ ಅಲ್ಲಿ ಏನಾಗುತ್ತದೆ ಲೋ ಪ್ರೆಷರ್ ಆಗುತ್ತದೆ. ಇಲ್ಲಿ ಕಡಿಮೆ ಟೆಂಪರೇಚರ್ ಈ ಒಂದು ಭಾಗದಲ್ಲಿ ಇರುವುದರಿಂದ ಇಲ್ಲಿ ಏನಾಗುತ್ತದೆ ಹೈ ಪ್ರೆಷರ್ ಉಂಟಾಗುತ್ತದೆ. ಹೈ ಪ್ರೆಷರ್ ಆಗ್ಲಿಕ್ಕೆ 2 ಕಾರಣಗಳನ್ನು ನಿಮಗೆ ಹೇಳಿದೆ ನಾನು. ಒಂದು 0 ಡಿಗ್ರಿಯಿಂದ ಬರುವಂತಹ ಏನು ಗಾಳಿ ಇದೆ ಸೊ ಇಲ್ಲಿ ಬಂದು ಇಳಿಯುತ್ತದೆ. ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಹೇಳಿದೆ ನಾನು ನಿಮಗೆ? ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಇರೋದಿಲ್ಲ. ಆದ್ದರಿಂದ ಇಲ್ಲಿ ತಂಪಾಗಿ ಇರುವಂತಹ ಒಂದು ಪ್ರದೇಶ ಇರುವುದರಿಂದ ಇಲ್ಲಿ ಹೈ ಪ್ರೆಷರನ್ನು ನಾವು ನೋಡಬಹುದು. ಇದಾದ ನಂತರ ಈ ಪ್ರದೇಶವನ್ನು ನಾವು ವಾಣಿಜ್ಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳ ಉಗಮ ಸ್ಥಾನ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಥಳಕ್ಕೆ ನಾವು ಏನಿದು ಕಲರ್ದಿದೆ. ಸೊ ಈ ಒಂದು ಸ್ಥಳಕ್ಕೆ ನಾವು ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳ ಉಗಮ ಸ್ಥಾನ ಅಂತ ಹೇಳ್ತೇವೆ. ಸೊ ಇಲ್ಲಿಂದಲೇ ಏನಾಗ್ತವೆ ಈ ಮಾರುತಗಳು ಉಂಟಾಗ್ತವೆ. ಸೊ ಇಲ್ಲಿ ನಾವು ನೋಡಬಹುದು. ಸೊ ಈ ರೀತಿ ಆಗ್ತವೆ. ಸೊ ಇವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಏನ್ ಮಾಡ್ತವೆ ಹೋಗ್ತವೆ. ಪೂರ್ವದಿಂದ ಪಶ್ಚಿಮದ ಕಡೆಗೆ ಹೋಗುವಂತವುಗಳು ಮಾರುತಗಳು. ಈ ವಲಯವನ್ನು ನಾವು ಮತ್ತೆ ಅಶ್ವ ಅಕ್ಷಾಂಶಿಕ ವಲಯ ಅಂತ ಹೇಳಿ ಹೇಳ್ತೇವೆ. ಓಕೆ, ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಹೇಳಿ ಹೇಳ್ತೇವೆ ಇಂಗ್ಲಿಷ್‌ನಲ್ಲಿ. ಹಾರ್ಸ್ ಲ್ಯಾಟಿಟ್ಯೂಡ್ಸ್. ಅಶ್ವ ಅಕ್ಷಾಂಶಿಕ ವಲಯ ಅಂತ ಹೇಳಿ ಹೇಳ್ತೇವೆ ಈ ಒಂದು ರೀಜನ್‌ಗೆ. ನೆಕ್ಸ್ಟ್ ಇರುವಂತದ್ದು 4 ಮತ್ತು 5 ಉತ್ತರ ಮತ್ತು ದಕ್ಷಿಣದ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು. ಓಕೆ, ಕಡಿಮೆ ಒತ್ತಡ ಪಟ್ಟಿಗಳು ಅಂತಂದ್ರೆ ಇಲ್ಲಿದೆ ನೋಡ್ರಿ. ಉತ್ತರ ಮತ್ತು ಆ ಇದು ಉತ್ತರದಲ್ಲಿ ಇರುವಂತದ್ದು ಕಡಿಮೆ ಒತ್ತಡ ಧ್ರುವೀಯ ಪ್ರದೇಶದಲ್ಲಿ. ಇಲ್ಲಿ ಇರುವಂತದ್ದು ಇದು ದಕ್ಷಿಣ ಪ್ರದೇಶದಲ್ಲಿ ಇರುವಂತದ್ದು. ಇವು ಕಡಿಮೆ ಒತ್ತಡ ಇರುವಂತದ್ದು ಪ್ರದೇಶವಾಗುತ್ತದೆ. ಸೊ ಇಲ್ಲಿ ಕಡಿಮೆ ಒತ್ತಡದಿಂದ ಏನಾಗುತ್ತದೆ ಅಂತಂದ್ರೆ ಎಲ್ಲಾ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಇಲ್ಲಿ ಓರೆಯಾಗಿ ಬೀಳುವುದರಿಂದ ಅತಿ ಕಡಿಮೆ ಉಷ್ಣಾಂಶ ಇರುವುದು ಮತ್ತು ಸಮಭಾಜಕ ವೃತ್ತದಿಂದ ಸಮಭಾಜಕ ವೃತ್ತದಿಂದ ಮೇಲಿರಿದ ಇಲ್ಲಿದೆ ಅದು 4 ಮತ್ತು 5 ಉತ್ತರ ಮತ್ತು ದಕ್ಷಿಣದ ಉಪಧ್ರುವೀಯ ಕಡಿಮೆ ಒತ್ತಡ. ಇಲ್ಲಿ ಕಡಿಮೆ ಒತ್ತಡ ಇರುತ್ತದೆ. ಲೋ ಪ್ರೆಷರ್ ಇರುವಂತದ್ದು ಇಲ್ಲಿ. ಭೂಮಿ ಓರೆಯಾಗಿ ತನ್ನ ಮೈ ಸುತ್ತ ವೇಗವಾಗಿ ಸುತ್ತುವುದರಿಂದ ಈ ವಲಯದಲ್ಲಿ ಮಾರುತಗಳು ಚಿಮ್ಮಲ್ಪಡುತ್ತವೆ. ಈ ಒಂದು ವಲಯದಲ್ಲಿ ಮಾರುತಗಳು ಏನಾಗ್ತವೆ ಚಿಮ್ಮಲ್ಪಡ್ತವೆ. ಹಾಗಾಗಿ ಇದು ಕಡಿಮೆ ಒತ್ತಡ ಪಟ್ಟಿ ಉಂಟಾಗುತ್ತದೆ. ಸೊ ನಮ್ಮ ಭೂಮಿ ಓರೆ ಆಗಿ ಇರುವ ಒಂದು ಕಾರಣದಿಂದಲೇ ಇಲ್ಲಿ ಏನಾಗುತ್ತದೆ ಈ ಒಂದು ರೀಜನ್‌ದಲ್ಲಿ ಇಲ್ಲಿ ಸೂರ್ಯನ ಕಿರಣಗಳು ಇರೋದಿಲ್ಲ ಮತ್ತು ಇಲ್ಲಿ ಬಹಳಷ್ಟು ತಂಪು ಇದ್ರೂನು ಸಹ ಲೋ ಪ್ರೆಷರ್‌ವನ್ನ ನಾವು ಕಾಣಬಹುದು. ಲೋ ಪ್ರೆಷರ್‌ವನ್ನ ಕಾಣಬಹುದು. ಲೋ ಪ್ರೆಷರ್‌ವನ್ನ ಕಾಣಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಭೂಮಿ ಓರೆಯಾಗಿರುವುದು ಇರುವುದನ್ನ. ನಮ್ಮ ಭೂಮಿ ಓರೆಯಾಗಿ ತನ್ನ ಮೈ ಸುತ್ತುವುದರಿಂದ ಇಲ್ಲಿರ್ತಕ್ಕಂತಹ ಮಾರುತಗಳು ಏನಾಗ್ತಾವೆ ಚಿಮ್ಮಲ್ಪಟ್ಟು ಇಲ್ಲಿ ಕಡಿಮೆ ಒತ್ತಡವನ್ನು ನಾವು ಅನುಭವವನ್ನ ಪಡ್ಕೊತೀವಿ. ಅದ್ರ ಜೊತೆಗೆ 6, 7 ಉತ್ತರ ಮತ್ತು ದಕ್ಷಿಣದ ಧ್ರುವೀಯ ಹೆಚ್ಚು ಒತ್ತಡ. ಸೊ ಇಲ್ಲಿ ನಾವು ನೋಡಬಹುದು ಈಗ ಉತ್ತರ ಮತ್ತು ದಕ್ಷಿಣದಲ್ಲಿ ಇದು ಉತ್ತರದಲ್ಲಿ ಆಮೇಲೆ ಇದು ದಕ್ಷಿಣದಲ್ಲಿ ಇಲ್ಲಿ ಇರುವಂತದ್ದು ಹೈ ಪ್ರೆಷರ್‌ವನ್ನ ನಾವು ನೋಡ್ತೇವೆ. ಇಲ್ಲಿ ಹೈ ಪ್ರೆಷರ್‌ವನ್ನ ನೋಡ್ತೇವೆ ನಾವು. ಎಲ್ಲಾ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಇಲ್ಲಿ ಓರೆಯಾಗಿ ಬೀಳುತ್ತವೆ, ನೇರವಾಗಿ ಬೀಳೋದಿಲ್ಲ. ಅತಿ ಕಡಿಮೆ ಉಷ್ಣಾಂಶ ಇರುವುದು ಮತ್ತು ಸಮಭಾಜಕ ವೃತ್ತದಿಂದ ಮೇಲಿರದ ವಾಯು ಈ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಳಿಯುವುದರಿಂದ ಹೆಚ್ಚು ಒತ್ತಡ ಪಟ್ಟಿ ಉಂಟಾಗುತ್ತವೆ. ಸೊ ನಾವು ಮೊದಲು ನೋಡಿದ್ವಿ ಇಲ್ಲಿರ್ತಕ್ಕಂಥ ಸಂಭಾಜಕ ವೃತ್ತದಿಂದ ಏನು ಗಾಳಿ ಏಳತೈತಿ ಅದು ಇಲ್ಲಿಯೂ ಸಹ ಸಿಂಕ್ ಆಗ್ತೈತಿ ಈ ಒಂದು ಹಾರ್ಸ್ ಲ್ಯಾಟಿಟ್ಯೂಡ್‌ದಲ್ಲಿ. ಇಲ್ಲಿಯೂ ಸಹ ಬರ್ತೈತಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗಾಳಿ ಇಲ್ಲಿ ಬಂದೂನು ಸಹ ಏನಾಗ್ತೈತಿ ಇಳಿಯುವಂಥದ್ದು ನಾವು ಬಿಸಿ ಗಾಳಿ ಇಳಿಯುವಂಥದ್ದು ನೋಡ್ತೇವಿ. ಆದ್ದರಿಂದ ಇಲ್ಲಿ ಏನಾಗ್ತೈತಿ ಆಟೋಮ್ಯಾಟಿಕಲಿ ಹೈ ಪ್ರೆಷರ್ ಉಂಟಾಗ್ತೈತಿ ಎಚ್.ಪಿ. ಅದ್ರ ಜೊತೆಗೆ ವಾಯು ತನ್ನದೇ ಆದ ತೂಕವನ್ನು ಹೊಂದಿದ್ದು ಅದು ಭೂಮಿಯ ಮೇಲೆ ಆ ಹಾಕುವ ಒತ್ತಡವನ್ನು ವಾಯುವಿನ ಒತ್ತಡ ಅಂತ ಹೇಳಿ ಹೇಳ್ತೇವೆ. ಓಕೆ. ವಾಯುವಿನ ಒತ್ತಡ ಅಂತಂದ್ರೇನು? ಇದು ವಾಯು ಇರುವಂತದ್ದು, ಗಾಳಿ ಇರುವಂತದ್ದು ತನ್ನದೇ ಆಗಿರ್ತಕ್ಕಂಥ ತೂಕವನ್ನು ಹೊಂದಿದೆ. ಅದು ಭೂಮಿಯ ಮೇಲೆ ಹಾಕುವಂತಹ ಒತ್ತಡ ಅಂತಂದ್ರೆ ಪ್ರೆಷರ್ ಹಾಕ್ತೈತೆ ಅದು. ಓಕೆ. ಅದು ತೂಕ ಇರೋದ್ರಿಂದ ಪ್ರೆಷರ್ ಹಾಕ್ತದೆ. ನಮ್ಮ ಮೇಲೆ ಗಾಳಿ ನೋಡ್ರಿ ಈಗ ಒಬ್ಬ ಭೂಮಿ ಮೇಲೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದಾನಂತಂದ್ರೆ ಸೊ ಇದನ್ನ ಸುತ್ತಮುತ್ತಲು ಏನಿದೆ ವಾಯು ಇದೆ, ಗಾಳಿ ಇದೆ. ಇದು ಗಾಳಿ ಇರ್ತಿರ್ಲಿಲ್ಲ ಅಂತಂದ್ರೆ ನಮ್ಮ ತೂಕ ಕಡಿಮೆ ಇರ್ತಿತ್ತು. ಓಕೆ. ಸಪೋಸ್ ನನ್ನ ತೂಕ ಒಂದು 60 ಕೆಜಿ ಇದೆ ಅಂತಂದ್ರೆ, ಈ ಗಾಳಿ ಇರ್ತಿರ್ಲಿಲ್ಲ ಅಂತಂದ್ರೆ ಆಗ್ಬಹುದಾಗಿತ್ತು 50 ಕೆಜಿ. ಸೊ ಗಾಳಿಯ ಒಂದು ಒತ್ತಡದಿಂದ ನನ್ನ ತೂಕ ಏನಾಗಿದೆ ಹೆಚ್ಚಾಗಿರುವಂತದ್ದು.
ಸೊ ಈ ರೀತಿ ತನ್ನದೇ ಆಗಿರ್ತಕ್ಕಂಥ ತೂಕ ಹೊಂದಿರುವುದರಿಂದ ವಾಯು ಇದು ಭೂಮಿಯ ಮೇಲೆ ಒತ್ತಡವನ್ನು ಹಾಕುವುದಕ್ಕೆ ನಾವು ವಾಯುವಿನ ಒತ್ತಡ ಅಂತ ಹೇಳ್ತೇವೆ. ಅದಕ್ಕೆ ನಾವು ಲೋ ಪ್ರೆಷರ್, ಹೈ ಪ್ರೆಷರ್ ಅಂತ ಹೇಳುವಂಥದ್ದು. ವಾಯುವಿನಲ್ಲಿ ಒತ್ತಡವನ್ನು ಮಿಲಿಬಾರ್ ಅಥವಾ ಸೆಂಟಿಮೀಟರ್ ಅಥವಾ ಇಂಚ್‌ಗಳಲ್ಲಿ ಗುರುತಿಸ್ತಾರೆ. ಅದ್ರ ಜೊತೆಗೆ ವಾಯುವಿನ ಒತ್ತಡವನ್ನು ಅಳೆಯುವಂತಹ ಮಾಪಕ ವಾಯುಭಾರ ಮಾಪಕ ಅಥವಾ ಬ್ಯಾರೋಮೀಟರ್. ಈ ಮಾಪಕವನ್ನು 1943ರಲ್ಲಿ ಇಟಲಿಯ ವಿಜ್ಞಾನಿ ಆಗಿರ್ತಕ್ಕಂತಹ ಟಾರಿಸ್ ಸೆಲಿಯರ್ ಅವರು ಸಂಶೋಧನೆ ಮಾಡಿದರು. ಸಮುದ್ರ ಮಟ್ಟದಲ್ಲಿ ಭೂಮಿಯ ಮೇಲೆ ವಾಯುವಿನ ಒತ್ತಡ ಎಷ್ಟಿರುತ್ತದೆ? ವಾಯುವಿನ ಒತ್ತಡ 1013.25 ಎಂಬಿ ವರೆಗೆ ಇರುತ್ತದೆ ಅಂತಂದ್ರೆ, ಸೆಂಟಿಮೀಟರ್‌ದಲ್ಲಿ ಎಷ್ಟಾಗುತ್ತದೆ ಅದು? 76 ಸೆಂಟಿಮೀಟರ್, ಇಂಚ್‌ದಲ್ಲಿ 29.2 ಇಂಚ್. ಭೂಮಿ ಮೇಲ್ಮೈದಿಂದ ಪ್ರತಿ 1,000 ಮೀಟರ್ ಮೇಲಕ್ಕೆ ಹೋದಂತೆ 104 ಮಿಲಿಬಾರ್ ವಿನ ಒತ್ತಡ ಕಡಿಮೆ ಆಗುತ್ತದೆ. ಸೊ ಹೇಗೆ ನಾವು ಮೇಲೆ ಹೋಗ್ತೇವೆ, 1 ಕಿಲೋಮೀಟರ್ ನಾವು ಮೇಲೆ ಹೋದ್ವಿ ಅಂತಂದ್ರೆ ವಾಯುವಿನ ಒತ್ತಡ 104 ಮಿಲಿಬಾರ್‌ದಷ್ಟು ವಾಯುವಿನ ಒತ್ತಡ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತಿ ಕಡಿಮೆ ವಾಯುವಿನ ಒತ್ತಡ ದಾಖಲಾಗಿರ್ತಕ್ಕಂಥ ಸ್ಥಳ ಅದು ಮರಿಯನ್ ದ್ವೀಪ್. ಇದು ಜಪಾನದ ಹತ್ತಿರ ಇರುವಂತದ್ದು. ವಾಯುವಿನ ಒತ್ತಡ ಎಷ್ಟಿದೆ ಸರಾಸರಿ ಅಂತಂದ್ರೆ 877 ಎಂಬಿ ಎಲ್ಲಿಗೆ? ಈ ಒಂದು ಸ್ಥಳದಲ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ವಾಯುವಿನ ಒತ್ತಡ ದಾಖಲಾಗಿರ್ತಕ್ಕಂಥ ಸ್ಥಳ ಅದು ಈಶಾನ್ಯ ಸೈಬೇರಿಯಾದ ಇರ್ಕುಟಸ್ಕ್. ಇಲ್ಲಿ 1075 ಮಿಲಿಬಾರ್‌ದಷ್ಟು ಒತ್ತಡವನ್ನು ನಾವು ದಾಖಲೆ ಮಾಡ್ಕೊಂಡೇವಿ. ಅದ್ರ ಜೊತೆಗೆ ಭೂಮಿಯ ಮೇಲೆ 7 ವಾಯುವಿನ ಒತ್ತಡಗಳು ಪಟ್ಟಿಗಳು ಇವೆ. ಸೊ ಇಲ್ಲಿ ನೋಡಬಹುದು ಆ 7 ಪಟ್ಟಿಗಳು ಯಾವ್ಯಾವುದು ಅಂತಂದ್ರೆ, ಸೊ ಇಲ್ಲಿ ಒಂದಿದೆ. ಸೊ ಇದು 2ನೇದ್ದು, ಇದು 3ನೇದ್ದು, ಇದು 4, ಇದು 5, ಇದು 6, ಇದು 7. ಸೊ ಈ 7 ವಾಯು ಒತ್ತಡ ಪಟ್ಟಿಗಳು ಇರುವಂತದ್ದು. ಇದಾದ ನಂತರ ಮಾರುತಗಳನ್ನ ನಾವು ನೋಡೋಣ. ಭೂ ಮೇಲ್ಮೈಯಲ್ಲಿ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುವ ವಾಯುವಿನ ಚಲನೆಯನ್ನು ನಾವು ಮಾರುತ ಅಂತ ಹೇಳ್ತೇವೆ. ಓಕೆ. ನೋಡ್ರಿ, ಭೂಮಿಯ ಮೇಲಿರುವಂತಹ ಹೆಚ್ಚು ಒತ್ತಡ ಪ್ರದೇಶ ಇತ್ತು ಅಂತಂದ್ರೆ, ಆ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಚಲಿಸುವಂತಹ ಅಥವಾ ಬೀಸುವಂತಹ ವಾಯು ಅಥವಾ ಗಾಳಿ ಏನಿದೆ, ಅದಕ್ಕೆ ನಾವು ಮಾರುತ ಅಂತ ಹೇಳ್ತೇವೆ. ಯಾವಾಗಲೂ ಗಾಳಿ ಬೀಸುವಂತದ್ದು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೇನೆ ಬೀಸುತ್ತದೆ. ಓಕೆ. ಇದು ಹೈ ಪ್ರೆಷರ್‌ದಿಂದ ಎಲ್ಲಿಗೆ ಹೋಗುತ್ತದೆ? ಇದು ಲೋ ಪ್ರೆಷರ್‌ದ ಕಡೆಗೆ ಗಾಳಿ ಸಾಗುವಂತದ್ದು. ಸೊ ಯಾವ ರೀತಿ ಅಂತಂದ್ರೆ, ಇಲ್ಲಿ ನಾವು ನೋಡಬಹುದು. ಈಗ ಇಲ್ಲಿ ಭೂಮಿ ಇದೆ. ಸೊ ಇದು ಇಕ್ವೇಟರ್ ಇದೆ. 0 ಡಿಗ್ರಿ ಸೆಲ್ಸಿಯಸ್ ಸಂಭಾಜಕ ವೃತ್ತ. ಈಗ ಸಂಭಾಜಕ ವೃತ್ತದಲ್ಲಿ ಸೂರ್ಯನ ಕಿರಣಗಳು ಏನಾಗ್ತಾವು? ನೇರವಾಗಿ ಬೀಳ್ತಾವು. ಇಲ್ಲಿರ್ತಕ್ಕಂತಹ ಗಾಳಿ ಏನಾಗುತ್ತದೆ? ಬಿಸಿಯಾಗಿ ಮೇಲಕ್ಕೆ ಹೋಗುತ್ತದೆ ಅದು. ಬಿಸಿಯಾಗಿ ಮೇಲಕ್ಕೆ ಹೋಗಿ ಇಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತದೆ. ಕಡಿಮೆ ಒತ್ತಡ ಉಂಟಾಯ್ತು ಅಂತಂದ್ರೆ, ಇಲ್ಲಿ ತಂಪಾದ ಸ್ಥಳದಲ್ಲಿ ಏನಿರ್ತೈತೆ ಹೇಳ್ರಿ? ಆಮ್, ಹೈ ಪ್ರೆಷರ್ ಇರುವಂತಹ ಗಾಳಿ ಇರುತ್ತದೆ ಅಂತಂದ್ರೆ ಬಹಳ ಡೆನ್ಸ್ ಆಗಿರ್ತಕ್ಕಂತಹ ಗಾಳಿ ಇರುತ್ತದೆ. ಇಲ್ಲಿರ್ತಕ್ಕಂತಹ ಕಡಿಮೆ ಒತ್ತಡದ ಪ್ರದೇಶದಲ್ಲಿ ಈ ಗಾಳಿ ಬಿಸಿಯಾಗಿ ಮೇಲೆ ಹೋತು ಅಂತಂದ್ರೆ, ಈ ಜಾಗವನ್ನು ಆಕ್ರಮಿಸಲು ಇಲ್ಲಿರ್ತಕ್ಕಂತಹ ಹೈ ಪ್ರೆಷರ್‌ದಲ್ಲಿ ಆಮ್, ಗಾಳಿ ಇರುತ್ತದೆ, ಮಾರುತಗಳಿರ್ತಾವು. ಇವುಗಳ ಜಾಗವನ್ನ ಆಕ್ರಮಿಸುವ ಸಲುವಾಗಿ ಈ ಸೈಡ್ ಬರ್ತಾವೆ. ಸೊ ಏನಪ್ಪಾ ಅಂತಂದ್ರ ಇಲ್ಲಿಂದ ಇಲ್ಲಿವರೆಗೆ ಏನ್ ಸರಿತಾವಲ್ಲ, ಸೊ ಇದು ಗಾಳಿಯ ಚಲನೆ ಆಗ್ಬಿಡುತ್ತದೆ. ಈ ರೀತಿ ಏನಪ್ಪಾ ಅಂತಂದ್ರೆ ಗಾಳಿಯು ಲೋ ಪ್ರೆಷರ್‌ದಲ್ಲಿ ಏನ್ ಜಾಗ ಖಾಲಿ ಆಗಿರ್ತೈತಿ, ಅಲ್ಲಿ ಬಂದು ಈ ಹೈ ಪ್ರೆಷರ್‌ದಲ್ಲಿ ಇರುವಂತಹ ಗಾಳಿ ಈ ಒಂದು ಸ್ಥಳವನ್ನ ಆಕ್ರಮಣವನ್ನು ಮಾಡ್ಲಿಕ್ಕೆ ಏನು ಒಂದು ಪ್ರೊಸೆಸ್ ನಡೆಯುತ್ತದೆ, ಆ ಪ್ರೊಸೆಸ್‌ಗೆ ನಾವು ಮಾರುತಗಳು ಅಂತೇಳಿ ಹೇಳ್ತೇವೆ. ಭೂಮಿಯ ದೈನಂದಿನ ಚಲನೆಯಿಂದ ಮಾರುತಗಳ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆಗೊಳ್ಳುತ್ತವೆ ಎಂಬ ವಿಷಯವನ್ನು ಮೊದಲು ತಿಳಿಸಿದಂತಹ ವ್ಯಕ್ತಿ ಫ್ರಾನ್ಸಿನ್. ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಕೊರಿಯಾಲಿಸ್ ಫ್ರಾನ್ಸಿನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಆಗಿರ್ತಕ್ಕಂಥವ್ರು ಕೊರಿಯಾಲಿಸ್ ರವರು. ಹಾಗಾಗಿ ಇದಕ್ಕೆ ಕೊರಿಯಾಲಿಸ್ ಶಕ್ತಿ, ಅಕ್ಷ ಭ್ರಮಣ ಶಕ್ತಿ ಅಂತ ಹೇಳಿ. ಭೂಮಿಯ ದೈನಂದಿನ ಚಲನೆಯಿಂದ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಮತ್ತು ಬಲಗಡೆಗೆ ಅಂತಂದ್ರೆ ಗಡಿಯಾರದ ದಿಕ್ಕಿನ ಕಡೆಗೆ ಬೀಸಿದರೆ, ದಕ್ಷಿಣ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಎಡಗಡೆಗೆ ಅಂತಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸ್ತವೆ. ಈ ವಿಷಯವನ್ನು ಮೊದಲು ತಿಳಿಸಿದಂತಹ ವ್ಯಕ್ತಿ ಅಮೆರಿಕದ ಪ್ರಸಿದ್ಧ ಹವಾಮಾನ ಶಾಸ್ತ್ರಜ್ಞ ಆಗಿರ್ತಕ್ಕಂತಹ ಪೇರಲ್ಸ್, ಹಾಗೂ ಇದಕ್ಕೆ ಪೇರಲ್ಸ್ ನಿಯಮ ಅಂತ ಹೇಳಿ ನಾವು ಕರಿತೇವೆ. ಭೂ ಮೇಲ್ಮೈಯಲ್ಲಿ ಬೀಸುವಂತಹ ಮಾರುತಗಳ ಲಕ್ಷಣಗಳನ್ನ ಆಧರಿಸಿ ಆ ಇವುಗಳಲ್ಲಿ ಪ್ರಕಾರಗಳನ್ನ ಮಾಡಲಾಗಿದೆ. ನಿರಂತರ ಮಾರುತಗಳು ಅಥವಾ ಋತುಕಾಲಿಕೆಗಳು ಅಂತೇಳಿ, ಅದ್ರ ಜೊತೆಗೆ ಆವರ್ತ ಮಾರುತಗಳು ಅಥವಾ ಚಂಡಮಾರುತಗಳು ಅಂತೇಳಿ, ಪ್ರತ್ಯಾವರ್ತ ಮಾರುತಗಳು ಅಥವಾ ಆಂಟಿ ಸೈಕ್ಲೋನ್ಸ್‌ಗಳು ಅಂತೇಳಿ,
ಈ ರೀತಿ ಆಮೇಲೆ ಸ್ಥಳೀಯ ಗಾಳಿಗಳು ಈ ರೀತಿ ಇವುಗಳನ್ನ ನಾವು ಬೇರೆ ಬೇರೆ ಪ್ರಕಾರಗಳನ್ನಾಗಿ ಗುರುತಿಸ್ತಾ ಹೋಗ್ತವೆ ಮಾರುತಗಳನ್ನ. ಇವು ಎಲ್ಲವೂ ಸಹ ಮಾರುತಗಳೇ ಇವು. ಇವು ಎಲ್ಲವೂ ಸಹ ಮಾರುತಗಳು. ಇದರಲ್ಲಿ ನಿರಂತರ ಮಾರುತಗಳು, ಇದರಲ್ಲಿ ವ್ಯಾಪಾರಿ ಗಾಳಿಗಳು ಅಂತ ಹೇಳ್ತವೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದ ಮಧ್ಯೆ ಸಂಭಾಜಕ ವೃತ್ತದ ಕಡೆಗೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಬೀಸುವಂತಹ ಮಾರುತಗಳಿಗೆ ನಾವು ಮಾರುತಗಳಾಗಿರ್ತವೆ. ಹಾಗಾಗಿ ಈ ಮಾರುತಗಳಿಗೆ ಪೂರ್ವದ ಗಾಳಿಗಳು ಅಥವಾ ಈಸ್ಟರ್ಲೀಸ್ ಅಂತೇಳಿ ಹೇಳ್ತೇವೆ. ಸೊ ಇಲ್ಲಿ ನಾವು ನೋಡಿದ್ದೇವೆ ಇಲ್ಲಿ. ಇಲ್ಲಿದೆ ನೋಡಿ. ಈ ಚಿತ್ರದಲ್ಲಿ ಈಸ್ಟರ್ಲೀಸ್ ಗಾಳಿಗಳಾಗಿರ್ತಕ್ಕಂಥವುಗಳು ಇವು. ಓಕೆ. ಈಸ್ಟರ್ಲೀಸ್. ಓಕೆ. ಈಸ್ಟ್‌ದಿಂದ ಬರುವಂತಹ ಗಾಳಿಗಳು. ಈಸ್ಟರ್ಲೀಸ್. ಈ ಗಾಳಿಗಳು ಉತ್ತರಾರ್ಧಗೋಳದಲ್ಲಿ ಈಶಾನ್ಯದಿಂದ ಸಾರಿ. ಈ ಗಾಳಿಗಳು ಉತ್ತರಾರ್ಧಗೋಳದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸಿದರೆ, ದಕ್ಷಿಣಾರ್ಧಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸುತ್ತವೆ. ಇದಾದ ನಂತರ ಪ್ರತಿ ವ್ಯಾಪಾರಿ ಗಾಳಿಗಳಿರ್ತವೆ. ಸೊ ಇವು 66 ಡಿಗ್ರಿ ಸೆಲ್ಸಿಯಸ್ 66 ಡಿಗ್ರಿ ಅಕ್ಷಾಂಶದ ಮಧ್ಯೆ ಬೀಸುವಂತವುಗಳು. ಈ ಮಾರುತಗಳು 2 ಗೋಳಾರ್ಧಗಳಲ್ಲಿ 23 ಡಿಗ್ರಿ ಅಕ್ಷಾಂಶದಿಂದ 66 ಡಿಗ್ರಿ ಅಕ್ಷಾಂಶದವರೆಗೆ ಬೀಸ್ತವೆ. ಪ್ರತಿ ವ್ಯಾಪಾರಿ ಗಾಳಿಗಳು. ಇಲ್ಲಿ ನೋಡ್ಬೋದು ಪ್ರತಿ ವ್ಯಾಪಾರಿ ಗಾಳಿಗಳು ಇಲ್ಲಿವರೆಗೆ ಇವು ಬರ್ತವೆ. ಸೊ ಈ ಒಂದು ಬೆಲ್ಟ್. ಪ್ರತಿ ವ್ಯಾಪಾರಿ ಗಾಳಿಗಳು ಪಶ್ಚಿಮದಿಂದ ಪೂರ್ವದ ಕಡೆಗೆ ಬೀಸುವುದರಿಂದ ಇವುಗಳನ್ನು ನಾವು ವೆಸ್ಟರ್ಲೀಸ್ ಅಥವಾ ಪಶ್ಚಿಮ ಪ್ರತಿ ಅಂತ ಹೇಳ್ತೇವೆ. ಈ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸಿದರೆ, ದಕ್ಷಿಣ ಗೋಳಾರ್ಧದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬೀಸ್ತವೆ. ಶೀತ ಗಾಳಿಗಳು ಅಥವಾ ಧ್ರುವೀಯ ಗಾಳಿಗಳಿದಾವು. ಈ ಗಾಳಿಗಳು ಸಹ ಪೂರ್ವದಿಂದ ಪಶ್ಚಿಮದ ಕಡೆಗೆ ಬೀಸುವುದರಿಂದ ಇವುಗಳಿಗೆ ಪೂರ್ವದ ಗಾಳಿಗಳು ಅಂತ ಹೇಳ್ತೇವೆ. ಧ್ರುವೀಯ ಗಾಳಿಗಳು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸಿದರೆ, ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸ್ತವೆ. ಇದಾದ ನಂತರ ಮಾನ್ಸೂನ್ ಮಾರುತಗಳು ಸಹ ಇವೆ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನಿಂದ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತಹ ಮಾರುತಗಳನ್ನು ನಾವು ಮಾನ್ಸೂನ್ ಅಂತ ಹೇಳಿ ಹೇಳ್ತೇವೆ. ಮಾನ್ಸೂನ್ ಮಾರುತಗಳು. ಮಾನ್ಸೂನ್ ಎಂಬ ಶಬ್ದವು ಅರೇಬಿಕ್ ಭಾಷೆಯ ಮೌಸಿಮ ಅಂತ ಹೇಳಿ ಶಬ್ದದಿಂದ ಬಂದಿರತಕ್ಕಂಥದ್ದು. ಮೌಸಿನ್ ಅಂತಂದ್ರೆ ಋತುಕಾಲಿಕ ಅಥವಾ ನಿಯತಕಾಲಿಕ ಅಂತ ಹೇಳಿ ಅರ್ಥ ಆಗುತ್ತದೆ. ಮಾನ್ಸೂನ್ ಪ್ರಭಾವಕ್ಕೆ ಒಳಗಾಗಿರುವ ಪ್ರದೇಶಗಳು ಅಂತಂದ್ರೆ ದಕ್ಷಿಣ ಮತ್ತು ಪೂರ್ವ ಮತ್ತು ಏಷ್ಯಾದ ರಾಷ್ಟ್ರಗಳಾಗಿರ್ತಕ್ಕಂತಹ ಜಪಾನ್, ಚೀನಾ, ಆಫ್ರಿಕಾದ ಪೂರ್ವ ಮತ್ತು ಪಶ್ಚಿಮ ಭಾಗ, ಅದ್ರ ಜೊತೆಗೆ ದಕ್ಷಿಣ ಅಮೆರಿಕಾದ ಉತ್ತರ ಭಾಗದ ರಾಷ್ಟ್ರಗಳು ಇದರಲ್ಲಿ ಬರ್ತವೆ. ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರಗಳಿದಾವು. ಒಂದನೇದು ಚಳಿಗಾಲದ ಮಾನ್ಸೂನ್ ಮಾರುತಗಳು, ಅದಕ್ಕೆ ಒಳಗಾಳಿಗಳು ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಬೇಸಿಗೆ ಕಾಲದ ಮಾನ್ಸೂನ್ ಮಾರುತಗಳು. ಇದಕ್ಕೆ ಜಲಾಂಶ ಭರಿತ ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಹೇಳ್ತೇವೆ. ಆವರ್ತ ಮಾರುತಗಳನ್ನ ನೋಡೋಣ ನಾವು. ಸುತ್ತಲಿನ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಸುರುಳಿ ಆಕಾರದಲ್ಲಿ ಬೀಸುವುದನ್ನು ನಾವು ಆವರ್ತ ಮಾರುತಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಹೆಚ್ಚು ಒತ್ತಡ ಪ್ರದೇಶ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಹೈ ಪ್ರೆಷರ್, ಇಲ್ಲಿರುವಂಥದ್ದು ಲೋ ಪ್ರೆಷರ್. ಸೊ ಈ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಬೀಸ್ತವೆ. ಆದರೆ ಇವು ಸುರುಳಿ ಆಕಾರದಲ್ಲಿ ಈ ರೀತಿ ಏನು ಬೀಸ್ತಾವಲ್ಲ, ಇವುಗಳಿಗೆ ನಾವು ಆವರ್ತ ಮಾರುತಗಳು ಅಂತ ಹೇಳಿ ಹೇಳ್ತೇವೆ. ಆವರ್ತ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ, ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿನಲ್ಲಿ ಬೀಸ್ತವೆ. ಆವರ್ತ ಗಾಳಿಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ನಾವು ಗುರ್ತ ಮಾಡ್ತೇವೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಹೇಳಿ ಹೇಳ್ತೇವೆ. ಅದೇ ರೀತಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್‌ದಲ್ಲಿ ಹರಿಕೇನ್, ಫಿಲಿಪೈನ್ಸ್‌ದಲ್ಲಿ ಬೊಗೋಯಿಸ್, ಜಪಾನ್ ಮತ್ತು ಚೀನಾದಲ್ಲಿ ಟೈಫೂನ್, ಜೊತೆಗೆ ಭಾರತ ಮತ್ತು ಬಾಂಗ್ಲಾದೇಶ್ ಮತ್ತು ಬರ್ಮಾದಲ್ಲಿ ಸೈಕ್ಲೋನ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಚಂಡಮಾರುತ ಅಂತ ಹೇಳ್ತೇವೆ. ಈ ಚಂಡಮಾರುತ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಫಿಲಿಪೈನ್ಸ್‌ದಲ್ಲಿ ಟೈಪೆ ಅಂತ ಹೇಳ್ತೇವೆ. ಸೊ ಈ ಎಲ್ಲ ಹೆಸರುಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ಈ ಎಕ್ಸಾಮ್‌ದಲ್ಲಿ ಕೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಆವರ್ತ ಮಾರುತಗಳಿಗೆ ಏನಂತ ಕರೀತಾರೆ ಅಥವಾ ಹೊಂದಿಸಿ ಬರೆಯೋದ್ರಲ್ಲಿ ಸಹ ಇದನ್ನ ಕೊಡಬಹುದು. ಓಕೆ. ಸೊ ಆವರ್ತ ಮಾರುತಗಳು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಚಂಡಮಾರುತಗಳು ಇವು ಸುರುಳಿ ಆಕಾರದಲ್ಲಿ ಈ ರೀತಿ ಬರ್ತವೆ. ಓಕೆ. ಆದ್ರೆ ಇವು ಹೈ ಪ್ರೆಷರ್‌ದಿಂದ ಲೋ ಪ್ರೆಷರ್‌ದ ಕಡೆಗೆ ಬರುವಂತವುಗಳು. ಇದಾದ ನಂತರ ಪ್ರತ್ಯಾವರ್ತ ಮಾರುತಗಳು ಅಂತ ಹೇಳ್ತೇವೆ. ಕೇಂದ್ರ ಭಾಗದ ಹೆಚ್ಚು ಒತ್ತಡ ಪ್ರದೇಶದಿಂದ ಸುತ್ತಲಿನ ಕಡಿಮೆ ಒತ್ತಡ ಕಡೆಗೆ ಬೀಸುವಂತಹ ಸುಳಿ ಆಕಾರದಲ್ಲಿ ಬೀಸುವ ಮಾರುತಗಳು. ಈಗ ಇಲ್ಲಿ ಕೇಂದ್ರ ಭಾಗದ ಹೆಚ್ಚು ಒತ್ತಡ ಪ್ರದೇಶ ಇರುತ್ತದೆ. ಸೊ ಆಮೇಲೆ ಇಲ್ಲಿ ಇನ್ನೊಂದು
ಸುತ್ತಲಿನ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸುವಂತ ಮಾರುತಗಳು ಇವು. ಓಕೆ, ಪ್ರತ್ಯಾವರ್ತ ಮಾರುತಗಳು. ಈ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿನೆಡೆಗೆ ಬೀಸಿದರೆ, ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ಬೀಸ್ತವೆ. ಇದಾದ ನಂತರ ಸ್ಥಳೀಯ ಮಾರುತಗಳನ್ನು ನಾವು ನೋಡೋಣ. ಸೊ ಇದು ಅಲ್ಲ. ಸೊ ಸ್ಥಳೀಯ ಮಾರುತಗಳು, ಇದರಲ್ಲಿ ಒಂದನೇದ್ದು ಪರ್ವತ ಗಾಳಿಗಳು ಮತ್ತು ಕಣಿವೆ ಗಾಳಿಗಳು, ಸಮುದ್ರ ಮಂದ ಮಾರುತಗಳು ಮತ್ತು ಭೂಮಂದ ಮಾರುತಗಳು. ಸೊ ಇವು ಎಲ್ಲವೂ ಸಹ ಸ್ಥಳೀಯ ಮಾರುತಗಳಾಗಿರ್ತಕ್ಕಂಥವುಗಳು. ಸೊ ಇದಾದ ನಂತರ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡೋಣ. ಎಲ್ ಎಲ್ ನೀನೋ ಪ್ರವಾಹ. ಎಲ್ ನೀನೋ ಪ್ರವಾಹ ಅಂತಂದ್ರೆ ಏನು ನೋಡೋಣ. ಎಲ್ ನಿನೋ ಅಂತಂದ್ರೆ ಇದು ಕ್ರೈಸ್ತ ಶಿಶು ಅಂತ ಹೇಳಿ ಅರ್ಥ ನೀಡ್ತದೆ ನಮಗೆ. ಎಲ್ ನಿನೋ ಅಂತಂತಂದ್ರೆ ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ನೀರಿನ ಎತ್ತರ ಹೆಚ್ಚಾಗಿದ್ದು, ಈ ಹೆಚ್ಚು ಉಷ್ಣಾಂಶದ ನೀರು ಪೂರ್ವದ ಕಡೆಗೆ ನಾಲಿಗೆಯಂತೆ ಚಾಚಿ ಮುಂದುವರಿಯುವುದು. ಓಕೆ, ಪೆಸಿಫಿಕ್ ಸಾಗರದಲ್ಲಿ ಏನಿದೆ, ಪೆಸಿಫಿಕ್ ಸಾಗರ ಇದೆಯಲ್ಲ, ಸೊ ಅಲ್ಲಿ ಪಶ್ಚಿಮ ಭಾಗದಲ್ಲಿ ನೀರಿನ ಎತ್ತರ ಹೆಚ್ಚಾಗಿದ್ದು, ಈ ಹೆಚ್ಚು ಉಷ್ಣಾಂಶದ ನೀರು ಅಂತಂದ್ರೆ ಬಿಸಿ ನೀರು. ಓಕೆ, ಬಿಸಿ ನೀರು, ಹೆಚ್ಚು ಉಷ್ಣಾಂಶದ ನೀರು ಪೂರ್ವದ ಕಡೆಗೆ ನಾಲಿಗೆಯಂತೆ ಚಾಚಿ ಮುಂದುವರಿಯುವುದೇ ಎಲ್ ನಿನೋ ಅಂತ ಹೇಳಿ ಹೇಳ್ತೇವೆ ಅದಕ್ಕೆ ನಾವು. ಎಲ್ ನಿನೋ ಮುಂದುವರೆದಂತೆ ಥರ್ಮೋಕ್ಲೈನ್ ಆಳವು ಸಹ ಹೆಚ್ಚಾಗುವಂಥದ್ದು. ಪೂರ್ವ ಪೆಸಿಫಿಕ್ ಸಾಗರದ ಮೇಲೆ ನೀರಿನ ಉಷ್ಣಾಂಶವು ಲಾನಿನ ಪ್ರವಾಹದ ಪ್ರಭಾವದಿಂದ ಸಾಮಾನ್ಯಕ್ಕಿಂತ 40 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುವುದು. ಇಲ್ಲಿ ಎಲ್ ನಿನೋದಲ್ಲಿ ಕಂಡೀಷನ್ ಯಾವ ರೀತಿ ಇರುತ್ತದೆ ಅಂತಂದ್ರೆ, ಸೊ ಈ ಒಂದು ರೀಜನ್ಗೆ ಏನಂತ ಹೇಳ್ತೇವೆ ನಾವು, ಪೆರು ರೀಜನ್ ಅಂತ ಹೇಳ್ತೇವೆ. ಅದೇ ರೀತಿ ಈ ಒಂದು ರೀಜನ್ಗೆ ನಾವು ಆಸ್ಟ್ರೇಲಿಯಾ ರೀಜನ್ ಅಂತ ಹೇಳ್ತೇವೆ. ಓಕೆ, ಸೊ ಈ ರೀತಿ ಇಲ್ಲಿ ಬರುವಂಥದ್ದು ಆಸ್ಟ್ರೇಲಿಯಾ ದೇಶ, ಆಮೇಲೆ ಈ ರೀತಿ ಬರ್ತವೆ. ಆಮೇಲೆ ಈ ರೀತಿ ಪೆರು ರೀಜನ್ದಲ್ಲಿ ಇಲ್ಲಿ ಆಮ್, ದಕ್ಷಿಣ ಅಮೆರಿಕಾ. ಓಕೆ, ದಕ್ಷಿಣ ಅಮೆರಿಕಾದ ಒಂದು ಸ್ಥಾನ. ಸೊ ಇಲ್ಲಿ ಕಂಡೀಷನ್ ಲಾ ಎಲ್ ನಿನೋದಲ್ಲಿ ಏನು ಕಂಡೀಷನ್ ಇರ್ತದೆ, ಎಲ್ ನಿನೋ ಯಾವಾಗ ಪ್ರವಾಹ ಆಗುತ್ತದೆ ಅಂತಂದ್ರೆ, ಸೊ ಇಲ್ಲಿರ್ತಕ್ಕಂಥದ್ದು ಇದೇನು ನಾವು ಬ್ಲೂ ಕಲರ್‌ದಲ್ಲಿ ನೋಡ್ತಾ ಇದ್ದೇವೆ, ಇದು ಇರುವಂಥದ್ದು ಪೆಸಿಫಿಕ್ ಸಾಗರ. ಸೊ ಇಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಕೆಳಗಿರುವಂತವುಗಳು ಕೆಲವೊಂದಿಷ್ಟು ಸ್ಟ್ರೀಮ್ಸ್‌ಗಳು, ಝರಿಗಳು ಇರ್ತವೆ. ಸೊ ಕೋಲ್ಡ್ ಸ್ಟ್ರೀಮ್ಸ್‌ಗಳನ್ನು ಕೂಡ ಇರ್ತವೆ. ಆಮೇಲೆ ಆಮ್, ವಾರ್ಮ್ ಸ್ಟ್ರೀಮ್ಸ್‌ಗಳು ಕೂಡ ಇರ್ತವೆ. ಬಿಸಿ ನೀರಿನ ಝರಿಗಳು ಕೂಡ ಹೋಗ್ತಿರ್ತವೆ. ಆಮೇಲೆ ತಣ್ಣೀರಿನ ಝರಿಗಳು ಕೂಡ ಹೋಗ್ತಾ ಇರುವಂಥದ್ದು ನಾವು ಈ ಒಂದು ಸಾಗರಗಳಲ್ಲಿ ನೋಡ್ಬಹುದು. ಇಲ್ಲಿರ್ತಕ್ಕಂತಹ ಟ್ರೇಡ್ ವಿಂಡ್ಸ್‌ಗಳು ಏನಿದಾವು ಅವುಗಳು ವೀಕ್ ಆಗ್ತವೆ. ಓಕೆ, ಸೊ ಟ್ರೇಡ್ ವಿಂಡ್ಸ್‌ಗಳು, ವ್ಯಾಪಾರಿ ಮಾರುತಗಳು ಏನಿದಾವು ಅವುಗಳು ವೀಕ್ ಆಗ್ತವೆ. ವೀಕ್ ಆದ ತಕ್ಷಣ ಈ ಒಂದು ರೀಜನ್‌ದಲ್ಲಿ, ಈ ಒಂದು ಸ್ಥಳದಲ್ಲಿ ಹೈ ಪ್ರೆಷರ್ ಉಂಟಾಗುತ್ತದೆ. ಆಮೇಲೆ ಈ ಒಂದು ರೀಜನ್‌ದಲ್ಲಿ ಲೋ ಪ್ರೆಷರ್ ಆಗುತ್ತದೆ. ಈ ಹೈ ಪ್ರೆಷರ್‌ದಲ್ಲಿ ಇರ್ತಕ್ಕಂತಹ ಬಿಸಿ ನೀರಿನ ಝರಿ ಇದೆ, ಸೊ ಆ ಬಿಸಿ ನೀರಿನ ಝರಿ ಹೈ ಪ್ರೆಷರ್‌ದಿಂದ ಎಲ್ಲಿಗೆ ಬರುತ್ತದೆ, ಲೋ ಪ್ರೆಷರ್‌ದ ಕಡೆಗೆ ಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತದೆ. ಲೋ ಪ್ರೆಷರ್‌ದಲ್ಲಿ ಸಾಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈ ಒಂದು ಏರಿಯಾದಲ್ಲಿ, ಪೆರು ರೀಜನ್‌ದಲ್ಲಿ ಏನಾಗುತ್ತದೆ, ಮಳೆ ಆಗ್ತದೆ ಇಲ್ಲಿ. ಓಕೆ, ಪೆರು ರೀಜನ್‌ದಲ್ಲಿ ಮಳೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತದೆ. ಸೊ ಈ ಒಂದು ಕಂಡೀಷನ್ ಇರುವಂಥದ್ದು ಎಲ್ ನಿನೋ. ಇಲ್ಲಿ ಇರ್ತಕ್ಕಂಥದ್ದು ಈ ಆಸ್ಟ್ರೇಲಿಯಾ ಆಗಿರಬಹುದು, ಆಮೇಲೆ ಚೀನಾ, ಆಮೇಲೆ ಭಾರತ, ಈ ರೀತಿ ಇರ್ತಕ್ಕಂಥ ಸ್ಥಳಗಳಿದಾವು. ಇಲ್ಲಿ ಏಷ್ಯಾ ಖಂಡ ಏನಿದೆ, ಸೊ ಈ ಏಷ್ಯಾ ಖಂಡದಲ್ಲಿ ಮಳೆಯನ್ನ ನಾವು ಪಡ್ಕೊಳ್ಳೋದಿಲ್ಲ ಎಲ್ ನಿನೋದ ಒಂದು ಪ್ರಭಾವದಿಂದ. ಸೊ ಎಲ್ ನಿನೋ ಆಯ್ತು ಅಂತಂದ್ರೆ ನಮ್ಮ ಏಷ್ಯಾ ಖಂಡದಲ್ಲಿರುವಂತಹ ದೇಶಗಳಿಗೆ, ನಮ್ಮ ಭಾರತ ದೇಶಕ್ಕೂ ಸಹ ನಾವು ಮಾನ್ಸೂನ್ ಮಾರುತಗಳನ್ನ ಪಡ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಇಲ್ಲಿರ್ತಕ್ಕಂತಹ ಹೈ ಪ್ರೆಷರ್‌ದಲ್ಲಿ ಇರ್ತಕ್ಕಂತಹ ಬಿಸಿ ನೀರಿನ ಝರಿ ಇದೆ, ಸೊ ಅದು ಹೈ ಪ್ರೆಷರ್ ಇರುವ ಕಾರಣದಿಂದ ಲೋ ಪ್ರೆಷರ್ ಕಡೆಗೆ ಸಾಗಿತು ಅಂತಂದ್ರೆ ಇಲ್ಲಿ ಏನಾಗುತ್ತದೆ, ಈ ಒಂದು ರೀಜನ್‌ದಲ್ಲಿ ಇಲ್ಲಿರ್ತಕ್ಕಂತಹ ಅಟ್ಕಾಮ್ ಡೆಸರ್ಟ್ ಕೂಡ ಇದೆ ಇಲ್ಲಿ. ಸೊ ಆ ಅಟ್ಕಾಮ್ ಡೆಸರ್ಟ್‌ದಲ್ಲಿ ಒಂದು ಮಳೆ ಆಗ್ಲಿಕ್ಕೆ ಆಗುವಂಥದ್ದು ಎಲ್ ನಿನೋದ ಪ್ರಭಾವದಿಂದ. ಸೊ ಈ ರೀತಿ ಒಂದು ಕಂಡೀಷನ್ ಇರುತ್ತದೆ. ಇಲ್ಲಿ ಹೈ ಪ್ರೆಷರ್ ಇರುತ್ತದೆ, ಇಲ್ಲಿ ಲೋ ಪ್ರೆಷರ್ ಇರುತ್ತದೆ. ಸೊ ಈ ಹೈ ಪ್ರೆಷರ್‌ದಲ್ಲಿ ಇರತಕ್ಕಂತಹ ಬಿಸಿ ನೀರಿನ ಝರಿ ಏನಿರ್ತದೆ, ಸೊ ಆ ಹೈ ದಿಂದ ಲೋ ಪ್ರೆಷರ್‌ದ ಕಡೆಗೆ ಸಾಗಾಣಿಕೆ ಆಗುವ ಒಂದು ಕಾರಣದಿಂದ ಈ ಒಂದು ರೀಜನ್‌ದಲ್ಲಿ ನಾವು ಮಳೆಯನ್ನ ನೋಡಬಹುದು, ಪೆರು ರೀಜನ್‌ದಲ್ಲಿ. ಇಲ್ಲಿ ನಾವು ನೋಡಬಹುದು, ಮೆಕ್ಸಿಕೋ ಕೊಲ್ಲಿಯಲ್ಲಿ ಚಂಡಮಾರುತಗಳು ಹರಿಕೇನ್ ಉಂಟಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳನ್ನು ಪ್ರವೇಶಿಸುತ್ತವೆ. ಆವರ್ತ ಮಾರುತಗಳ ಹುಟ್ಟುವಿಕೆಯ ಮೇಲೆ ಇದು ಪ್ರಭಾವ ಬೀರುತ್ತದೆ. 1 ನಾಟಿಕಲ್ ಮೈಲು ಅಂತಂದ್ರೆ 1.85 ಕಿಲೋಮೀಟರ್ ಆಗುತ್ತದೆ. ಒಂದೇ ಪ್ರಮಾಣದ ಮಾರುತಗಳ ವೇಗವನ್ನು ಹೊಂದಿರುವ ಸ್ಥಳಗಳನ್ನು ನಾವು ಸೇರಿಸುವ ರೇಖೆಗೆ ನಾವು
ಐಸೋಟಾಚ್ ಅಂತ ಹೇಳಿ ಕರಿತೀವಿ ಅಥವಾ ಐಸೋವೆಲೈನ್ ಅಂತ ಹೇಳಿ ಕರಿತೇವೆ. ಗಾಳಿಯ ವೇಗ ಮತ್ತು ತೀವ್ರತೆಯನ್ನು ಬ್ಯೂಫೋರ್ಟ್ ಮೂಲಕ ಅಳತೆ ಮಾಡ್ತೇವೆ. ಇದನ್ನು ಶೋಧಿಸಿದಂತಹ ವ್ಯಕ್ತಿ ಇಂಗ್ಲೆಂಡಿನ ಬ್ಯೂಫೋರ್ಟ್. ಪ್ರತಿ ವ್ಯಾಪಾರಿ ಮಾರುತಗಳಿಗೆ ನಾವು ಬೋರಿಯಲ್ ಅಂತ ಹೇಳಿ ಕರಿತೇವೆ. ಇದಾದ ನಂತರ ಪಶ್ಚಿಮದ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಉತ್ತರಾರ್ಧ ಗೋಳಾ ಉತ್ತರ ಗೋಳಾರ್ಧಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಈ ಮಾರುತಗಳನ್ನು 40 ಡಿಗ್ರಿ ಅಕ್ಷಾಂಶದಲ್ಲಿ 40ರ ಅಬ್ಬರ ಗಾಳಿಗಳ ಅಂತ ಹೇಳಿ ಕರಿತೀವಿ. 50 ಅಕ್ಷಾಂಶದಲ್ಲಿ 50ರ ಉಗ್ರ ಗಾಳಿ ಅಂತ ಹೇಳಿ ಕರಿತೀವಿ. ಪೆರು ದೇಶದ ಹತ್ತಿರ ಹಂಬೋಲ್ಸ್ ಪೆಸಿಫಿಕ್ ಸಾಗರದಲ್ಲಿ ಇದೆ ಅದು. ಶೀತೋದಕ ಪ್ರವಾಹಗಳು ಇಲ್ಲಿ ಕಂಡು ಬರ್ತವೆ. ಥರ್ಮೋಸ್ ಥರ್ಮೋ ಥರ್ಮೋನ್ಲೈನ್ ಅಂತಂದ್ರೆ ಸಾಗರದಲ್ಲಿನ ಮೇಲ್ಮೈ ಹೆಚ್ಚು ಉಷ್ಣಾಂಶದ ನೀರು ಹಾಗೂ ಕೆಳವಲಯದಲ್ಲಿರುವಂತಹ ಕಡಿಮೆ ಉಷ್ಣಾಂಶದ ನೀರನ್ನು ಬೇರ್ಪಡಿಸುವ ವಲಯವನ್ನು ನಾವು ಥರ್ಮೋನ್ ಲೈನ್ ಅಂತೇಳಿ ಕರಿತೇವೆ. ಎಲ್ ನಿನೋ ಮತ್ತು ಲಾ ನಿನಾ ಪ್ರವಾಹಗಳು ಪರಿಸರದ ಅಸಮತೋಲನದಿಂದ 3ರಿಂದ 7 ವರ್ಷಕ್ಕೊಮ್ಮೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತವೆ. ಸೊ ಪ್ರತಿ ವರ್ಷ ಇವು ಎಲ್ ನಿನೋ ಲಾ ನಿನೋ ಪ್ರವಾಹ ನಮಗೆ ಕಾಣೋದಿಲ್ಲ. ಸೊ ಒಂದೊಂದ್ಸಲ ನೋಡ್ರಿ ನಾವು ಮಾನ್ಸೂನ್ ನಾವು ಪಡ್ಕೊಳ್ಳೋದಿಲ್ಲ. ಸೊ ಆ ಮಾನ್ಸೂನ್ ನಾವು ಪಡ್ಕೊಳ್ಳಿಲ್ಲ ಅಂತಂದ್ರೆ ಮಾನ್ಸೂನ್ ಯಾಕೆ ಪಡ್ಕೊಳ್ಳೋದಿಲ್ಲ ಅಂತಂದ್ರೆ ಅವಾಗ ಏನು ಉಂಟಾಗಿರುತ್ತದೆ ಅಂತಂದ್ರೆ ಅಲ್ಲಿ ಎಲ್ ನಿನೋ ಪ್ರವಾಹ ಆಗಿರುತ್ತದೆ ಅದು. ಇದರಿಂದ ಎಲ್ ನಿನೋ ಪ್ರವಾಹ ಆಗುವ ಕಾರಣದಿಂದ ನಾವು ಏನ್ ಮಾಡ್ತೇವಿ ಮಾನ್ಸೂನ್ ನಾವು ಪಡ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅದು ಪೆರು ರೀಜನ್‌ಗೆ ಅಲ್ಲಿರ್ತಕ್ಕಂತಹ ಪೂರ್ಣವಾಗಿರ್ತಕ್ಕಂತಹ ಮಳೆ ಹೋಗ್ಬಿಡುತ್ತದೆ. ಸೊ ಇದು ಎಲ್ ನಿನೋ ಆಮೇಲೆ ಲಾ ನಿನೋ ಪ್ರವಾಹಗಳು 7 ಮತ್ತು 3ರಿಂದ 7 ವರ್ಷಕ್ಕೊಮ್ಮೆನೇ ನಾವು ಅವುಗಳನ್ನ ನೋಡ್ತೇವೆ. ಎಲ್ ನಿನೋ ಪ್ರವಾಹವನ್ನು ದಕ್ಷಿಣದ ಆ ಓಲಾಟ ಇಎನ್ಎಸ್ಒ ಅಂತ ಹೇಳಿ ಹೇಳ್ತೇವೆ ಎಂದು ಜಾಕೋಬ್ ಜರ್ಕಸ್ ಎಂಬ ಬ್ರಿಟಿಷ್ ವಿಜ್ಞಾನಿಯು ಇದನ್ನ ಗುರುತಿಸಿದರು. ಈಗ ಲಾ ನಿನೋ ಪ್ರವಾಹ ಏನಾಯ್ತು? ಈಗ ಎಲ್ ನಿನೋವನ್ನ ನೋಡಿದೀವಿ ನಾವು. ಲಾ ನಿನೋ ಪ್ರವಾಹ ಏನು? ಸೊ ಅದರ ವಿರುದ್ಧವಾಗಿರ್ತಕ್ಕಂಥದ್ದು ಇದು. ಲಾ ನಿನಾ ಪ್ರವಾಹಗಳಂತಂದ್ರೆ ಚಿಕ್ಕ ಹುಡುಗಿ ಅಂತ ಹೇಳಿ ಇದರ ಅರ್ಥ ಆಗುತ್ತದೆ. ಮಧ್ಯ ಪೆಸಿಫಿಕ್ ಸಾಗರದ ನೀರು ಪೂರ್ವ ಅಮೆರಿಕ ಖಂಡಗಳಿಗೆ ಅಪ್ಪಳಿಸಿ ಶಬ್ದದ ಅಲೆಗಳಂತೆ ಹಿಂದಿರುಗುತ್ತವೆ. ಈ ವೇಳೆಗಾಗಲೇ ಈ ನೀರು ಉಷ್ಣಾಂಶವನ್ನು ಕಳೆದುಕೊಂಡಿರುತ್ತದೆ. ಹಾಗಾಗಿ ಥರ್ಮೋಕ್ಲೈನ್ ಐರೆಯು ಸಾಗರದ ಮೇಲ್ಮೈಗೆ ಸಮೀಪದಲ್ಲಿ ಬರುವುದು. ಹೀಗೆ ಉಷ್ಣಾಂಶವನ್ನು ಕಳೆದುಕೊಂಡು ಪೆಸಿಫಿಕ್ ಸಾಗರದಲ್ಲಿ ಪೂರ್ವ ಭಾಗಕ್ಕೆ ಹರಿಯುವ ಶೀತವಾದ ನೀರಿನ ಪ್ರವಾಹವನ್ನು ನಾವು ಲಾ ನಿನಾ ಪ್ರವಾಹ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡಬಹುದು ಲಾ ನಿನಾ ಪ್ರವಾಹ ಅಂತಂದ್ರ ಸೊ ಇಲ್ಲಿರ್ತಕ್ಕಂತಹ ಇದು ಸೊ ಲಾ ನಿನಾದಲ್ಲಿ ಇರ್ತಕ್ಕಂಥದ್ದು ಏನಾಗುತ್ತದೆ ಈ ರೀತಿ ಇರ್ತಕ್ಕಂಥದ್ದು ಇಲ್ಲಿ ಲೋ ಪ್ರೆಷರ್ ಆಗುತ್ತದೆ. ಸಾರಿ, ಇಲ್ಲಿರ್ತಕ್ಕಂಥದ್ದು ಹೈ ಪ್ರೆಷರ್ ಆಗುತ್ತದೆ. ಇಲ್ಲಿ ಆಗುವಂಥದ್ದು ಲೋ ಪ್ರೆಷರ್. ಸೊ ಇಲ್ಲಿರ್ತಕ್ಕಂಥದ್ದು ಲೋ ಪ್ರೆಷರ್‌ದಿಂದ ಏನಾಗುತ್ತದೆ ಬಿಸಿ ನೀರಿನ ಸ್ಟ್ರೀಮ್ಸ್‌ಗಳು ಏನಾಗ್ತವೆ ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಸ್ಥಳಕ್ಕೆ ಅಪ್ಪಳಿಸಿ ಇಲ್ಲಿ ಇವುಗಳು ಹೈ ಪ್ರೆಷರನ್ನ ಪಡ್ಕೋತವೆ. ಹೈ ಪ್ರೆಷರನ್ನ ಪಡ್ಕೊಂಡು ನೆಕ್ಸ್ಟ್ ಇಲ್ಲಿರ್ತಕ್ಕಂತಹ ಈ ಝರಿಗಳು ಲೋ ಪ್ರೆಷರ್‌ದ ಕಡೆಗೆ ಹೋಗ್ತವೆ. ಈ ಒಂದು ಭಾಗಕ್ಕೆ ಏನಾಗುತ್ತದೆ ಮಳೆ ಸುರಿಸುತ್ತದೆ. ಓಕೆ. ಆಸ್ಟ್ರೇಲಿಯಾ ರೀಜನ್ ಏನಿದೆ ಸೊ ಆಸ್ಟ್ರೇಲಿಯಾ ರೀಜನ್‌ದಲ್ಲಿ ಮಳೆ ಸುರಿಸುತ್ತದೆ. ಪೆರು ರೀಜನ್‌ದಲ್ಲಿ ಇಲ್ಲಿ ಬಹಳಷ್ಟು ಡ್ರೈ ಆಗುತ್ತದೆ. ಓಕೆ. ಇದು ಪೆರು ರೀಜನ್. ಹೀಗಾಗಿ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಬಹಳಷ್ಟು ಮಳೆಯನ್ನ ಪಡ್ಕೋತೇವೆ ಈ ಒಂದು ಲಾ ನಿನಾ ಪ್ರವಾಹದಿಂದ. ಹ್ಮ್. ಸೊ ಇಲ್ಲಿ ಲಾ ನಿನಾ ಪ್ರವಾಹ ಆಯ್ತು ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಬಹಳಷ್ಟು ಲಾಭ ಆಗುತ್ತದೆ. ಆಮೇಲೆ ಬಹಳಷ್ಟು ಮಳೆಯ ಪ್ರಮಾಣವನ್ನು ಸಹ ನಾವಿಲ್ಲಿ ಪಡ್ಕೊಳ್ಳುವಂಥದ್ದು ಲಾ ನಿನಾದಿಂದ. ಎಲ್ ನಿನೋ ಮತ್ತು ಲಾ ನಿನಾ ಪ್ರವಾಹಗಳ ಪ್ರಭಾವಗಳು ಏನೇನಾಗ್ತಾವ ಅಂತಂದ್ರೆ ಎಲ್ ನಿನೋ ಇಂಡೋನೇಷಿಯಾ, ಆಸ್ಟ್ರೇಲಿಯಾ ಭಾಗದಲ್ಲಿ ಪಶ್ಚಿಮ ಪೆಸಿಫಿಕ್‌ನಲ್ಲಿ ಬರಗಾಲ ಸಂಭವಿಸುವುದು. ನೋಡ್ರಿ ನಾ ಹೇಳಿದೆನಾ ನಿಮಗೆ ಲಾ ನಿನೋ ಪ್ರವಾಹ ಆಯಿತು ಅಂತಂದ್ರೆ ಈ ಭಾಗದಲ್ಲಿ ಬರಗಾಲ ಬರುತ್ತದೆ. ಅದೇ ರೀತಿ ಪೆಸಿಫಿಕ್ ಪೂರ್ವ ತೀರದಲ್ಲಿ ಅಭಿವೃದ್ಧಿ ಆಗುತ್ತದೆ. ಅಂತಂದ್ರೆ ಪೂರ್ವದಲ್ಲಿ ಅಂತಂದ್ರೆ ಪೆರು ರೀಜನ್ ದಕ್ಷಿಣ ಅಮೆರಿಕಾದಲ್ಲಿ. ಲಾ ನಿನಾ ಪ್ರವಾಹಗಳು ಇದಕ್ಕೆ ವಿರುದ್ಧವಾಗಿ ಲಕ್ಷಣವನ್ನು ಹೊಂದಿರುತ್ತದೆ. ಅಂತಂದ್ರೆ ಲಾ ನಿನಾ ಆತು ಅಂತಂದ್ರೆ ಎಲ್ ನಿನೋದಿಂದ ನಮಗೆ ಯಾವುದೇ ರೀತಿ ಇರ್ತಕ್ಕಂತಹ ಲಾಭ ಇಲ್ಲ. ನಮಗೆ ಲಾಭ ಇರುವಂಥದ್ದು ಲಾ ನಿನಾ ಪ್ರಭಾವದಿಂದ. ಕಡಿಮೆ ಗಾಳಿಗಳನ್ನು ಅನಾಬ್ಯಾಟಿಕ್ ಮಾರುತಗಳು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಪರ್ವತ ಗಾಳಿಗಳಿಗೆ ನಾವು ಕಟಾಬ್ಯಾಟಿಕ್ ಅಂತ ಹೇಳಿ ಹೇಳ್ತೇವೆ. ಈಗ ಇತರೆ ಸ್ಥಳೀಯ ಗಾಳಿಗಳನ್ನ ನೋಡೋಣ ನಾವು. ಗಾಳಿಗಳು ಆಮೇಲೆ ಅವುಗಳ ಪ್ರದೇಶಗಳು. ಈಗ ದಕ್ಷಿಣದಲ್ಲಿ ಇರುವಂತಹ ಗಾಳಿಗಳು ಟೊರ್ನಾಡೋ, ಆಮೇಲೆ ಡ್ರಾಗನ್‌ಬರ್ಗ್ ಪರ್ವತ ಅಂತ ಹೇಳಿದೆ. ಆಫ್ರಿಕಾ ಖಂಡದಲ್ಲಿ ಅದಕ್ಕೆ ಬರ್ಗ್ ಅಂತ ಹೇಳ್ತೇವೆ. ಆಲ್ಪ್ಸ್ ಪರ್ವತಗಳಿದಾವೆ ಯುರೋಪ್‌ದಲ್ಲಿ ಮಿಸ್ಟ್ರಾಲ್ಸ್ ಅಂತ ಹೇಳ್ತೇವೆ ಗಾಳಿಗಳಿಗೆ. ಅದೇ ರೀತಿ ಜರ್ಮನಿ, ಫ್ರಾನ್ಸ್, ಇಟಲಿಯಲ್ಲಿ ಆಲ್ಪ್ಸ್ ಪರ್ವತಗಳಲ್ಲಿ ಇರುವಂತಹ ಗಾಳಿಗಳಿಗೆ ನಾವು ಬೋರಾ ಅಂತ ಹೇಳ್ತೇವೆ. ಸಹರಾ ಭೂಮಿಯಲ್ಲಿ ಬೀಸುವಂತಹ ಗಾಳಿಗಳಿಗೆ
ಸಿರೊಕ್ಕೊ, ರಾಕಿ ಪರ್ವತದಲ್ಲಿ ಚಿನೂಕ್, ಆಂಡೀಸ್ ಪರ್ವತದಲ್ಲಿ ಜುಡಾ, ಸಹರಾ ಮರುಭೂಮಿಯಲ್ಲಿ ಹರ್ಮಟ್ಟನ್, ಮೆಕ್ಸಿಕೋದಲ್ಲಿ ಪಾಪಾಗೋ, ಸೈಬೇರಿಯಾದಲ್ಲಿ ಪುರ್ಗಾ, USA ಮತ್ತು ಕೆನಡಾದಲ್ಲಿ ಬ್ಲಿಝಾರ್ಡ್, ಭಾರತದಲ್ಲಿ ಲೂ. ಓಕೆ. ಸೊ ಈ ಎಲ್ಲ ಗಾಳಿಗಳು ಯಾವ್ಯಾವ ಸ್ಥಳದಲ್ಲಿ, ಯಾವ್ಯಾವ ದೇಶದಲ್ಲಿ ಯಾವ ರೀತಿ ಗಾಳಿಗಳಿಗೆ ಹೆಸರಿದಾವು ಅವುಗಳು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಪರ್ವತಗಳ ಇಳಿಜಾರು ಭಾಗದಲ್ಲಿ ಮೋಡಗಳಿಗೆ ಅಭಿಮುಖದಲ್ಲಿರುವಂತಹ ಭಾಗದಲ್ಲಿ ಸುರಿಸುವ ಮಳೆಗೆ ನಾವು ಆರೋಹ ಮಳೆ ಅಥವಾ ಪರ್ವತ ಜನಿತ ಮಳೆ ಅಂತ ಕರಿತೇವೆ. ಓಕೆ. ಸೊ ಇಲ್ಲಿವರೆಗೆ ನಾವು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ಗುಡ್ ಡೇ.